ಆತ್ಮೀಯ ಸಹೋದರ ಸಹೋದರಿಯರೆಲ್ಲರಿಗೂ ಶನಿವಾರದ ವ್ಯಾಸಂಗ ತರಗತಿಗೆ ಆಧಾರದ ಸ್ವಾಗತ. ನಾವು ವ್ಯಾಸಂಗಕ್ಕೆ ಆರಿಸ್ಕೊಂಡಿರ್ತಕ್ಕಂತಹ ಗ್ರಂಥ ಮಾನವ ಎಲ್ಲಿಂದ ಹೇಗೆ ಮತ್ತು ಎಲ್ಲಿಗೆ ಅನ್ನುವಂತಹ ಗ್ರಂಥ. ಈ ಗ್ರಂಥದಲ್ಲಿ ಈಗಾಗಲೇ ಸಾಕಷ್ಟು ಅಧ್ಯಾಯಗಳನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. 15 ಅಧ್ಯಾಯಗಳನ್ನು ಈಗಾಗಲೇ ಓದಿ ಅರ್ಥೈಸ್ಕೊಂಡಿದ್ದೇವೆ. 16ನೇ ಅಧ್ಯಾಯದಲ್ಲಿ ಯಾವ ವಿಚಾರಗಳನ್ನು ನಮಗೆ ತಿಳಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಈ ದಿನ ತಿಳ್ಕೊಳ್ಳೋಣ. ಈ ಗ್ರಂಥನ ಬರೆದಿರ್ತಕ್ಕಂಥವರು ಯಾರು? ಮತ್ತೊಮ್ಮೆ ಜ್ಞಾಪಕ ಮಾಡ್ಕೊಳ್ಳೋದಾದರೆ ಡಾಕ್ಟರ್ ಅನಿ ಬೆಸೆಂಟ್ ಹಾಗೂ ಸೋದರ ಲೆಡ್ಬಿಟ್ರವರು. ಅವರು ಯೋಗ ದೃಷ್ಟಿಯಲ್ಲಿ ನಡೆಸಿದಂತಹ ಒಂದು ಪ್ರಯೋಗಗಳಿಂದ ಅವರು ಕಂಡುಕೊಂಡಂತಹ ವಿಚಾರಗಳನ್ನು ಮಾನವನ ಇತಿಹಾಸದ ಬಗ್ಗೆ ಹೇಳ್ತಾ ಇದ್ದಾರೆ. ಮಾನವನ ಇತಿಹಾಸ. ಪ್ರಸ್ತುತ ನಾವೆಲ್ಲ ಮಾನವರಾಗಿ ಭೂಮಿಯ ಮೇಲೆ ಜೀವನ ಮಾಡ್ತಾ ಇದ್ದೇವೆ. ನಾವು ಎಲ್ಲಿಂದ ಬಂದ್ವಿ, ಯಾವ್ಯಾವ ರೀತಿ ವಿಕಾಸ ಹೊಂದುತ್ತಾ ಬಂದ್ವಿ, ಎಲ್ಲೆಲ್ಲಿ ವಿಕಾಸ ಆಗ್ತಾ ಬಂದ್ವಿ, ಯಾವ ಗ್ರಹಗಳಲ್ಲಿದ್ವಿ ಮುಂಚೆ, ಯಾವ ರೂಪಗಳಲ್ಲಿದ್ವಿ, ನಂತರ ಹೇಗೆ ಈ ಮನುಷ್ಯನ ಒಂದು ಹಂತಕ್ಕೆ ನಾವು ವಿಕಾಸ ಹೊಂದಿದ್ದೇವೆ, ಹೇಗೆ ನಮ್ಮ ರೂಪಗಳಲ್ಲಿ ಬದಲಾವಣೆ ಆಗ್ತಾ ಹೋಗ್ತಾ ಇದೆ, ಅದೇ ರೀತಿ ನಮ್ಮ ಪ್ರಜ್ಞೆಯಲ್ಲೂ ಕೂಡ ಹೇಗೆ ವಿಕಾಸ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ಅನ್ನುವಂತಹ ವಿಚಾರವನ್ನು ನಾವು ಭಾಳ ಚೆನ್ನಾಗಿ ಇಲ್ಲಿ ತಿಳ್ಕೊಳ್ಬಹುದಾಗಿದೆ. ಅವರು ಯೋಗ ದೃಷ್ಟಿಯಲ್ಲಿ ಕಂಡುಕೊಂಡಂತಹ ಸತ್ಯವನ್ನು ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಸೌರ ಬ್ರಹ್ಮಾಂಡದಲ್ಲಿ ಸೌರಬ್ರಹ್ಮಾಂಡಾಧಿಪತಿಯಾದಂತಹ ಈಶ್ವರನ 10 ವಿಕಾಸ ಯೋಜನೆಗಳಲ್ಲಿ ಒಂದು ವಿಕಾಸ ಯೋಜನೆ ಭೂ ವಿಕಾಸ ಯೋಜನೆ ಅಂತ ನಾವೀಗಾಗಲೇ ತಿಳ್ಕೊಂಡಿದ್ದೇವೆ. ಆ ಭೂ ವಿಕಾಸ ಯೋಜನೆಯಲ್ಲಿ 7 ಗ್ರಹ ಮಾಲೆಗಳು ಅಂದರೆ ಚಿಕ್ಕ ಮಾಲೆಗಳು ಸರಪಳಿಗಳಿವೆ ಅಂತ. ಒಂದೊಂದು ಸರಪಳಿಯಲ್ಲೂ ಕೂಡ 7 ಗ್ರಹಗಳಿದೆ. ಇಲ್ಲಿ ಜೀವ ಚೈತನ್ಯ 7 ಬಾರಿ ಸುತ್ತತಕ್ಕಂಥದ್ದು. ಒಂದೊಂದು ಸರಪಳಿಯಲ್ಲಿಯೂ ಕೂಡ ಜೀವ ಚೈತನ್ಯ 7 ಬಾರಿ ಸುತ್ತುತ್ತೆ. ಹೀಗೆ ಸುತ್ತುತ್ತಾ ಇರುವಾಗ ಒಂದೊಂದು ಗ್ರಹದಲ್ಲಿ ಆ ಜೀವ ಚೈತನ್ಯ ಬಂದು ನೆಲೆಸಿದಾಗಲೂ ಕೂಡ ಅಲ್ಲಿರ್ತಕ್ಕಂತಹ ಜೀವರುಗಳ ವಿಕಾಸ ಅನ್ನುವಂಥದ್ದು ತ್ವರಿತಗತಿಯಲ್ಲಿ ಆಗ್ತಾ ಹೋಗುತ್ತೆ. ಹೀಗೆ ಪ್ರಾರಂಭವಾದಂತಹ ಒಂದು ವಿಕಾಸ ಈ ಭೂವಿಕಾಸ ಯೋಜನೆಯಲ್ಲಿ ಸೌರಬ್ರಹ್ಮಾಂಡೇಶ್ವರನ ಆಧಿಪತ್ಯದಲ್ಲಿ ನಾವು ಈ ವಿಕಾಸ ಯೋಜನೆಗೆ ಸೇರಿರ್ತಾ ಮೊದಲನೆಯ ಒಂದು ಸರಪಳಿ ಅಥವಾ ಮಾಲೆಯಲ್ಲಿ ಖನಿಜಗಳಾಗಿ ನಾವು ಹುಟ್ಟಿದ್ವಿ. ಎರಡನೆಯ ಒಂದು ಸರಪಳಿಗೆ ಬರುವ ಹೊತ್ತಿಗೆ ನಾವು ಸಸ್ಯಗಳಾಗಿ ವಿಕಾಸ ಹೊಂದುತ್ತಾ ಇದ್ವಿ. ಮೂರನೆಯ ಸರಪಳಿಗೆ ಬರುವ ಹೊತ್ತಿಗೆ ನಾವು ಪ್ರಾಣಿಗಳಾಗಿ ವಿಕಾಸ ಹೊಂದುತ್ತಾ ಇದ್ವಿ. ಪ್ರಸ್ತುತ 4ನೆಯ ಸರಪಳಿಯಲ್ಲಿದ್ದೇವೆ. ಈ 4ನೆಯ ಸರಪಳಿಯಲ್ಲಿ 7 ಗ್ರಹಗಳು ಹೇಗೆ ಜೋಡಣೆ ಹೊಂದಿದೆ ಅಂತ ನಾವೀಗಾಗಲೇ ಚೆನ್ನಾಗಿ ತಿಳ್ಕೊಂಡಿದ್ದೇವೆ ಅಲ್ವಾ? ಈ ಗ್ರಹಗಳು ಬೇರೆ ಬೇರೆ ಲೋಕಗಳಲ್ಲಿ ಹರಡ್ಕೊಂಡಿರ್ತಕ್ಕಂಥದ್ದು 7 ಗ್ರಹಗಳು. ಅತ್ಯಂತ ಸ್ಥೂಲ ಲೋಕದಲ್ಲಿರ್ತಕ್ಕಂಥದ್ದು, ಬಹಳ ಕೆಳಗಿನ ಒಂದು ಸ್ತರದಲ್ಲಿರುವಂಥದ್ದು ಭೂಗ್ರಹ. ಇಲ್ಲಿ ನಾವು ವಿಕಾಸ ಹೊಂದುತ್ತಾ ಇದ್ದೇವೆ. ಪ್ರಸ್ತುತ 4ನೆಯ ಒಂದು ಸರಪಳಿ ಅಥವಾ ಮಾಲೆಯಲ್ಲಿ ನಾವೀಗ 4ನೆಯ ಪ್ರದಕ್ಷಿಣೆಯಲ್ಲಿ ಇದ್ದೇವೆ ಭೂಮಿಯ ಮೇಲೆ. ಒಂದೊಂದು ಗ್ರಹದಲ್ಲೂ ಕೂಡ ಈ ವಿಕಾಸ ಅಂತಕ್ಕಂಥದ್ದು 7 ಮಹಾವಂಶಗಳಲ್ಲಿ ನಡೆಯುತ್ತೆ. ಒಂದೊಂದು ಗ್ರಹದಲ್ಲೂ ಒಂದೊಂದು ಸಾರಿ ಜೀವ ಚೈತನ್ಯ ಅಲ್ಲಿಗೆ ಬಂದಾಗಲೂ ಕೂಡ 7 ಮಹಾವಂಶಗಳಲ್ಲಿ ವಿಕಾಸ ಅನ್ನೋದು ನಡೀತಾ ಇರುತ್ತೆ. ಈಗಾಗಲೇ ಭೂಮಿಯ ಮೇಲೆ ಜೀವ ಚೈತನ್ಯ 4ನೆಯ ಬಾರಿಗೆ ಬಂದು ಅಂದರೆ 4ನೆಯ ಸುತ್ತಿನಲ್ಲಿ ಬಂದು ಎಷ್ಟು ಮಹಾವಂಶಗಳಾಗೋಗಿದೆ? 5. ಪ್ರಸ್ತುತ 5ನೇ ಮಹಾವಂಶದಲ್ಲಿದ್ದೇವೆ. 4 ಮಹಾವಂಶಗಳು ಈಗಾಗಲೇ ಮುಗಿದು ಹೋಗಿದೆ ಭೂಮಿಯ ಮೇಲೆ. 5ನೆಯ ಒಂದು ಮಹಾವಂಶದಲ್ಲಿ ನಾವು ಇದ್ದೇವೆ. ಒಂದೊಂದು ಮಹಾವಂಶದಲ್ಲೂ ಕೂಡ ಎಷ್ಟು ಉಪವಂಶಗಳಿವೆ ಅಂದರೆ 7 ಉಪವಂಶಗಳಿವೆ. ಆ 7 ಉಪವಂಶಗಳಲ್ಲಿ ಈಗಾಗಲೇ 5ನೆಯ ಮಹಾವಂಶದ ಎಷ್ಟು ಉಪವಂಶಗಳಾಗೋಗಿದೆ? ಅದರಲ್ಲೂ ಕೂಡ ನಾವು 5ನೆಯ ಉಪವಂಶದಲ್ಲಿದ್ದೇವೆ. ಅಂದರೆ 5ನೆಯ ಮಹಾವಂಶದ 5ನೆಯ ಉಪವಂಶದಲ್ಲಿ ಪ್ರಸ್ತುತ ನಾವು ವಿಕಾಸ ಹೊಂದುತ್ತಾ ಇದ್ದೇವೆ.
ಈ ಗ್ರಂಥದಲ್ಲಿ ಮೊಟ್ಟ ಮೊದಲನೆಯ ಒಂದು ಸರಪಳಿ ಅಥವಾ ಮಾಲೆಯಲ್ಲಿ ಹೇಗೆ ವಿಕಾಸ ಆಯಿತು ಅಂತ ನಾವು ಸವಿಸ್ತಾರವಾಗಿ ತಿಳ್ಕೊಳ್ತಾ ಬಂದು ಈಗ ನಾವು 5ನೆಯ ಮಹಾವಂಶದ ಭೂಮಿಯಲ್ಲಿ ಸದ್ಯ ಪ್ರಸ್ತುತ 5ನೆಯ ಮಹಾವಂಶದ ಪ್ರಾರಂಭ ಕಾಲ ಹೇಗಿತ್ತು ಅನ್ನೋದನ್ನು ಹಿಂದಿನ ಒಂದು ತರಗತಿಯಲ್ಲಿ ನಾವು ಪ್ರಸ್ತಾಪ ಮಾಡಿದ್ವಿ. 5ನೆಯ ಮಹಾವಂಶದ ಪ್ರಾರಂಭ ಕಾಲ ಹೇಗಿತ್ತು ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಆ 5ನೆಯ ಮಹಾವಂಶದಲ್ಲಿರುವಂತಹ ಉಪವಂಶಗಳ ಬಗ್ಗೆ ಒಂದೊಂದೇ ಉಪವಂಶದ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ ಈಗ ಅಲ್ವಾ. ನಾವು ಈ 5ನೆಯ ಮಹಾವಂಶ ಇದೆಯಲ್ಲ, 5ನೆಯ ಮಹಾವಂಶದ ಉಪವಂಶದ ಜನರನ್ನು ಏನಂತ ಕರೀತಾರೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಒಂದೊಂದೇ ಉಪವಂಶ, ಅಲ್ಲಿ ನಾಗರಿಕತೆ ಹೇಗೆ ಬೆಳೀತು, ಜನರ ಜೀವನ ಹೇಗಿತ್ತು, ಹೇಗೆ ಅವರು ಅಭಿವೃದ್ಧಿ ಹೊಂದುತ್ತಾ ಬಂದರು, ಹೇಗೆ ಅವರ ಮನಸ್ಥಿತಿಯಲ್ಲಿ ಬದಲಾವಣೆ ಆಗ್ತಾ ಬಂತು, ಹೇಗೆ ಅವರು ಪ್ರಜ್ಞೆಯಲ್ಲಿ ವಿಕಾಸ ಹೊಂದುತ್ತಾ ಬಂದರು, ಹೇಗೆ ಮಾನವರಾದವರು ಎಷ್ಟೋ ಜನ ಮಾನವಾತೀತರು ಕೂಡ ಆಗಿ ಹೋಗಿದ್ದಾರೆ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಳ್ಬೋದಾಗಿದೆ. ಈ ಒಂದು ಭೂಗ್ರಹದಲ್ಲಿ ಹಿಂದಿನ 4 ಮಹಾವಂಶಗಳಾಗೋಗಿದೆಯಲ್ಲ, ಅವುಗಳ ಹೆಸರನ್ನು ನಾವು ಮಾಡ್ಕೊಳ್ಳೋದಾದರೆ ಮೊದಲನೆಯ ಮಹಾವಂಶದವರನ್ನು ಪೊಲಾರಿಸ್ ಅಂತ ಕರೀತಾರೆ. 2ನೆಯ ಮಹಾವಂಶದವರನ್ನು ಹೈಪರ್ಬೋರಿಯನ್ ಅಂತ ಕರೀತಕ್ಕಂಥದ್ದು. 3ನೆಯ ಮಹಾವಂಶದವರನ್ನು ಲೆಮ್ಯೂರಿಯನ್ ಅಂತ ಕರೀತಾರೆ. 4ನೆಯ ಮಹಾವಂಶದವರನ್ನು ಅಟ್ಲಾಂಟಿಯನ್ ಅಂತ ಕರೆಯೋದು. 5ನೇ ಮಹಾವಂಶದವರು ಆರ್ಯನ್ನರು. ನಾವು ಹಿಸ್ಟ್ರಿ ಓದಿದರೆ ಯಾರಾದರೂ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ, ಇತಿಹಾಸದಲ್ಲಿ ನಮಗೆ ಸಾಕಷ್ಟು ಇದ್ರ ವಿಚಾರನ ಕೊಡ್ತಾ ಹೋಗ್ತಾರೆ. ಆರ್ಯನ್ನರ ನಾಗರಿಕತೆ ಅಂತ ಬರುತ್ತೆ. ಈ 5ನೆಯ ಮಹಾವಂಶದವರನ್ನು ಆರ್ಯನ್ನರು ಅಂತ ಕರೀತಕ್ಕಂಥದ್ದು. ಇಷ್ಟು ಒಂದು ಸಂಕ್ಷಿಪ್ತವಾಗಿ ಹಿಂದಿನ ನಾವು ಅಧ್ಯಯನದಲ್ಲಿ ನಡೆಸಿರ್ತಕ್ಕಂತಹ ವಿಚಾರವನ್ನು ಮತ್ತೆ ಜ್ಞಾಪಕ ಮಾಡಿಕೊಳ್ತಾ, ಈ ಒಂದು ಅಧ್ಯಾಯದಲ್ಲಿ 16ನೇ ಅಧ್ಯಾಯದಲ್ಲಿ ಏನು ಹೇಳ್ತಿದ್ದಾರೆ ಲೇಖಕರು, ಅವ್ರು ಏನು ಕಂಡ್ರು ಅವರ ಯೋಗ ದೃಷ್ಟಿಯಲ್ಲಿ ಅಂತ ನಾವು ತಿಳ್ಕೊಳ್ಳೋಣಂತೆ. ಈ ಒಂದು ಅಧ್ಯಾಯದ ಶೀರ್ಷಿಕೆ ಪ್ರಾರಂಭದ ಘಟ್ಟದಲ್ಲಿ ಆರ್ಯರ ನಾಗರಿಕತೆ ಮತ್ತು ಅವರ ಚಕ್ರಾಧಿಪತ್ಯ. ಅವರ ನಾಗರಿಕತೆ ಎಲ್ಲಿತ್ತು, ಯಾವ ದೇಶಗಳಲ್ಲಿ ಹರಡ್ಕೊಂಡಿತ್ತು, ಅವರು ಯಾವ ಥರ ರಾಜ್ಯಭಾರವನ್ನು ಮಾಡ್ತಾಯಿದ್ರು, ಅವರ ಚಕ್ರಾಧಿಪತ್ಯ ಎಲ್ಲಿಂದ ಎಲ್ಲಿಯವರೆಗೆ ಹರಡಿತ್ತು ಅನ್ನುವಂಥ ವಿಚಾರವನ್ನು ಇಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ. ನಾವು ಹಿಂದಿನ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ತಾ ಬಂದ್ವಿ, 5ನೆಯ ಮಹಾವಂಶವನ್ನು ಪ್ರಾರಂಭ ಮಾಡಿದ್ಯಾರು? 5ನೆಯ ಮಹಾವಂಶಕ್ಕೆ ಮನುಗಳು. ಒಂದೊಂದು ಮಹಾವಂಶಕ್ಕೂ ಕೂಡ ಒಬ್ಬರು ಮನುಗಳಿರ್ತಾರೆ. ನಾವು ಅಂತರಂಗ ಸರ್ಕಾರದ ಬಗ್ಗೆ ತಿಳ್ಕೊಳ್ತಾ ಬಂದ್ವಿ. ಭೂಮಿಯ ಮೇಲೆ ಪರಮಾತ್ಮನ ಈ ಸಂಸರಣಾ ಯೋಜನೆ ಅಥವಾ ವಿಕಾಸ ಯೋಜನೆ ಅನ್ನೋದು ಏನು ನಡೀತಾ ಇದೆ, ಆ ಯೋಜನೆಗೆ ಅನುಸಾರವಾಗಿ ಅನೇಕ ಜೀವನ್ಮುಕ್ತರು ಅನೇಕ ಒಂದು ಪದವಿಗಳಲ್ಲಿ ಅಥವಾ ಹಂತದಲ್ಲಿ ಅವರವರು ಈ ಒಂದು ಯೋಜನೆಗೆ ಅನುಗುಣವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಭೂಗ್ರಹಕ್ಕೆ ಅಧಿಪತಿ, ಅಂತರಂಗ ಸರ್ಕಾರದ ಅಧಿಪತಿ ಯಾರಪ್ಪ ಅಂದರೆ ಸನತ್ ಕುಮಾರ ಪ್ರಭುಗಳು. ಅವರು ಶುಕ್ರಗ್ರಹದಿಂದ ಬಂದಿರತಕ್ಕಂಥವ್ರು, ಭೂಗ್ರಹದಲ್ಲಿ ಇದ್ದವರಲ್ಲ. ನಂತರ ಈ ಒಂದು 5ನೆಯ ಮಹಾವಂಶಕ್ಕೆ ಮನುಗಳಾಗಿ ನಾ ಹೇಳಿದೆ, ಒಂದೊಂದು ಮಹಾವಂಶಕ್ಕೂ ಕೂಡ ಒಬ್ಬೊಬ್ಬರು ಮನುಗಳಿರ್ತಾರೆ. ಮನುಗಳು ಅಂದರೆ ಆಡಳಿತವನ್ನು ನೋಡ್ಕೊಳ್ತಕ್ಕಂಥದ್ದು. ಇಲ್ಲಿ ಏನು ಆಗು ಹೋಗುಗಳು ನಡೀತಾ ಇದೆ ಭೂಮಿಯ ಮೇಲೆ, ನಾವು ಅಂದ್ಕೊಳ್ತೀವಿ ಹೊರಗಡೆ ನಾವು ಮಾಡ್ತಾ ಇರೋ ರಾಜ್ಯಭಾರ ನಡೀತಾ ಇರೋದು ಅಂತ. ಅಲ್ಲ, ಅಂತರಂಗದಲ್ಲೂ ಕೂಡ ಒಂದು ಸರ್ಕಾರ ಇದೆ. ಅದು ನಮ್ಮಂಥ ಸಾಧಾರಣ ಮನುಷ್ಯರಿಗೆ ಕಾಣಿಸ್ತಕ್ಕಂಥದ್ದಲ್ಲ. ಅಲ್ಲೂ ಕೂಡ ವ್ಯವಸ್ಥಿತವಾಗಿ ಹೇಗೆ ಮಾನವ ಜನಾಂಗ ಮುಂದುವರೆದು ಹೋಗಿ ವಿಕಾಸ ಹೊಂದಬೇಕು ಅಂತ ಅವರು ಪರಮಾತ್ಮನ ಯೋಜನೆಗೆ ಅನುಗುಣವಾಗಿ ನಿರ್ದೇಶನಗಳನ್ನು ಕೊಡ್ತಾ ಇಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಈ ಕೆಲಸ ಕಾರ್ಯವನ್ನು. 5ನೆಯ ಮಹಾವಂಶಕ್ಕೆ ಮನುಗಳಾಗಿ ವೈವಸ್ವತರು ಬರ್ತಾರೆ. ವೈವಸ್ವತರು 5ನೆಯ ಮಹಾವಂಶದ ಮನುಗಳು. ಇದಕ್ಕೆ ಹಿಂದಿದ್ದ ಮಹಾವಂಶ ಯಾವುದು? 4ನೆಯ ಮಹಾವಂಶ. ಆ ಮಹಾವಂಶವನ್ನು ಏನಂತ ಇದ್ವಿ? ಅಟ್ಲಾಂಟಿಸ್ ಅಂತ ಅಟ್ಲಾಂಟಿಯನ್ ಮಹಾವಂಶ ಅಂತ ಕರೀತಾ ಇದ್ವಿ. 5ನೆಯ ಮಹಾವಂಶವನ್ನು ಪ್ರಾರಂಭ ಮಾಡೋದಕ್ಕೆ ಮನುಗಳು, ವೈವಸ್ವತ ಮನುಗಳು 60 ಲಕ್ಷ ವರ್ಷಗಳ ಹಿಂದೇನೆ ಅಟ್ಲಾಂಟಿಯನ್ ಜನಾಂಗದಲ್ಲಿ ಸಾಕಷ್ಟು ಮುಂದುವರೆದಿದ್ದವರು ಅಂದರೆ ಹೇಗೆ?
ನೈತಿಕವಾಗಿ ಆಧ್ಯಾತ್ಮಿಕವಾಗಿ ಸ್ವಲ್ಪ ಮಟ್ಟಿಗೆ ಮುಂದುವರೆದಿರ್ತಕ್ಕಂಥವ್ರನ್ನೆಲ್ಲ ಆರಿಸ್ಕೊಂಡು ಅವರನ್ನೆಲ್ಲ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಪ್ರದೇಶಕ್ಕೆ ಹೋಗುವ ಹಾಗೆ ಅವರಿಗೆ ಮಾರ್ಗದರ್ಶನ ಕೊಡ್ತಾ ಆ ಉತ್ತಮವಾಗಿರ್ತಕ್ಕಂಥ ಜೀವರುಗಳ ಸಂತತಿ ಬೆಳೆಯುವ ಹಾಗೆ ಮಾಡ್ತಾ ಹೋದರು. ಅವರನ್ನು ಪ್ರತ್ಯೇಕಿಸಿ ಬೇರೆ ಸಾಧಾರಣ ಜನರಿಂದ ಪ್ರತ್ಯೇಕಿಸಿ ಒಂದು ಸ್ಥಳದಲ್ಲಿ ಇರುವ ಹಾಗೆ ಏರ್ಪಾಟು ಮಾಡಿ ಅಲ್ಲಿ ಅವರ ವಂಶಾಭಿವೃದ್ಧಿ ಆಗುವ ಹಾಗೆ ಮಾಡ್ತಾ ಬಂದರು. ಮನುಗಳೇ ಮತ್ತು ಅವರ ಶಿಷ್ಯರು ಅನೇಕರು ಕೂಡ ಆ ಒಂದು ಸಂತತಿಯಲ್ಲಿ ಸ್ವತಃ ಜನ್ಮವನ್ನು ಪಡ್ಕೊಂಡ್ರು. ಯಾಕೆಂದರೆ ಆ ಸದ್ಗುಣಗಳು, ಆ ಒಂದು ರೂಪ ವಿನ್ಯಾಸಗಳು ಎಲ್ಲವೂ ಕೂಡ ಬಹಳ ಚೆನ್ನಾಗಿ ತೀಡಬೇಕಾಗಿತ್ತು. ಅದಕ್ಕೋಸ್ಕರ ಅವರೇ ಎಷ್ಟೋ ಸಾರಿ ಜನ್ಮವನ್ನು ಪಡ್ಕೊಂಡು ಬಂದು ಆ ಸಂತತಿಯನ್ನು ಮುನ್ನಡೆಸ್ಕೊಳ್ತಾ ಬಂದರು. ಅದಕ್ಕೆ ಹೇಳ್ತಾರೆ, ಈ ಥರ ಆರಿಸಲ್ಪಟ್ರಲ್ಲ, ಕೆಲವು ಜೀವರುಗಳನ್ನು ಆರಿಸ್ಕೊಳ್ತಾರಲ್ಲ, ಅಟ್ಲಾಂಟಿಯನ್ ಜನಾಂಗದಲ್ಲಿ ಎಷ್ಟು ಉಪವಂಶ ಇತ್ತು? 7 ಉಪವಂಶ ಇತ್ತು ಅಲ್ವಾ? ಅಲ್ಲೂ ಕೂಡ ಹಿಂದಿನ ಒಂದು ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ. ಅದರಲ್ಲೂ 2ನೇ ಉಪವಂಶ, 3ನೇ ಉಪವಂಶ, 7ನೇ ಉಪವಂಶ, ಇಂಥದ್ದು ಒಂದೇ ಉಪವಂಶ ಅಂತ ಅಲ್ಲ. ಯಾವ್ಯಾವ ಉಪವಂಶದಲ್ಲಿ ಬೆಳೆದಂತಹ ಜೀವರುಗಳಿದ್ರೋ ಅವರನ್ನೆಲ್ಲ ಆರಿಸಿ ಇವರು ಒಂದು ಗುಂಪು ಮಾಡಿ ಅವರು ಅಭಿವೃದ್ಧಿಯ ಆಗುವ ಹಾಗೆ ಮಾಡಿದ್ರು. ಅವರನ್ನು ಎಲ್ಲಿ ಕಳಿಸಿದ್ರಪ್ಪ ಅಂದರೆ, ಸಹಸ್ರಾರು ವರ್ಷಗಳ ಕಾಲ ಮನುಗಳ ಕೈ ಕೆಳಗೆ, ಸ್ವತಃ ಮನುಗಳೇ ಅವರ ಕೈ ಕೆಳಗಡೆ ಅರೇಬಿಯಾ ಮತ್ತು ಉತ್ತರ ಏಷ್ಯಾ ಪ್ರದೇಶಗಳಲ್ಲಿ ಅವರು ಅಭಿವೃದ್ಧಿ ಹೊಂದುವ ಹಾಗೆ ಏರ್ಪಾಟನ್ನು ಮಾಡ್ತಾ ಹೋಗ್ತಾರೆ. ಇವರು ಶ್ವೇತವರ್ಣದ ನಗರವನ್ನು ಮತ್ತು ಸೇತುವೆಯ ನಗರವನ್ನು ಕಟ್ತಾರೆ. ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ವಿ, ಶ್ವೇತದ್ವೀಪದಲ್ಲಿರ್ತಾರೆ. ಯಾರು ಶ್ವೇತದ್ವೀಪದಲ್ಲಿರ್ತಕ್ಕಂಥವ್ರು? ನಮ್ಮ ಅಂತರಂಗ ಸರ್ಕಾರದ ಪ್ರಭುಗಳು, ಅಂದರೆ ಸನತ್ ಕುಮಾರ ಪ್ರಭುಗಳು ಮತ್ತು ಅವ್ರ ಜೊತೆಗೆ ಇರ್ತಕ್ಕಂಥ ಕುಮಾರರು ಎಲ್ಲಿ ನೆಲೆಸಿರ್ತಾರೆ ಅಂದರೆ ಶ್ವೇತದ್ವೀಪ. ಅದನ್ನೇನಂತೀವಿ? ಶಂಬಳ ಅಂತ ಕೂಡ ಕರೀತಕ್ಕಂಥದ್ದು. ಅದು ಎಲ್ಲಿತ್ತು? ಈಗಲೂ ಇದೆ. ಅದು ಅವಿನಾಶಿ ದ್ವೀಪ. ಈಗ ಜನರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯೋಗ ಮಾರ್ಗದಲ್ಲಿ ಸಾಕಷ್ಟು ಮುಂದುವರೆದು ಹೋಗಿ ಯೋಗ ದೃಷ್ಟಿ ಇರ್ತಕ್ಕಂಥವರು ಯಾವಾಗಲಾದರೂ ಅಲ್ಲಿ ಇರ್ತಕ್ಕಂಥ ಪ್ರದೇಶದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ. ಆದರೆ ಮುಂಚೆ ಈ 5ನೆಯ ಮಹಾವಂಶ ಪ್ರಾರಂಭದ ಕಾಲ ಇತ್ತಲ್ಲ, ಆಗ ಅಲ್ಲಿ ಶ್ವೇತದ್ವೀಪದಲ್ಲಿ ಅಂತರಂಗ ಸರ್ಕಾರದ ಪ್ರಭುಗಳಿದ್ರಲ್ಲ, ಅವರು ಹೊರಗಿನ ಪ್ರಪಂಚದ ಜೊತೆಯೂ ಕೂಡ ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರು. ಅಲ್ಲಿ ಹೋಗ್ತಾ ಬರ್ತಾ ಅಲ್ಲಿ ಜನರಿಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾ ಪ್ರಾರಂಭ ಕಾಲದಲ್ಲಿ ಇದ್ದರು ಅಂತ. ಆ ಶ್ವೇತವರ್ಣದ ನಗರ ಅಂದರೆ ಎಲ್ಲಿರೋದು ಅಂದರೆ ಶ್ವೇತದ್ವೀಪದಲ್ಲಿ ಇದ್ದಂಥದ್ದು. ಶ್ವೇತದ್ವೀಪ ಎಲ್ಲಿತ್ತು ಅಂದರೆ, ಈಗ ಗೋಬಿ ಮರುಭೂಮಿ ಇದೆಯಲ್ಲ, ಪ್ರಸ್ತುತ ಗೋಬಿ ಮರುಭೂಮಿ, ಆವಾಗ ಗೋಬಿ ಒಂದು ಸಮುದ್ರ ಆಗಿತ್ತು, ದೊಡ್ಡ ಸಮುದ್ರ. ಆ ಸಮುದ್ರದ ಮಧ್ಯದಲ್ಲಿ ಒಂದು ದ್ವೀಪ, ಅದನ್ನೇ ಶ್ವೇತದ್ವೀಪ ಅಂತ ಕರೀತಾ ಇದ್ದಿದ್ದು. ಅಲ್ಲಿಯೇ ಇರ್ತಕ್ಕಂಥದ್ದು ಸನತ್ ಕುಮಾರ ಪ್ರಭುಗಳು. ಆದರೆ ಅನೇಕ ಭೌಗೋಳಿಕ ಬದಲಾವಣೆಗಳಾಗ್ತಾ ಇರುತ್ತೆ. ಆಗಾಗ ಒಂದೊಂದು ಮಹಾವಂಶ ನಶಿಸಿ ಹೋದಾಗಲೂ ಕೂಡ ಪ್ರಳಯಗಳಾಗ್ತಕ್ಕಂಥದ್ದು, ಎಷ್ಟೋ ಜಾಗಗಳು ಸಮುದ್ರದಲ್ಲಿದ್ದಂತಹ ಭೂಮಿ ಮೇಲೆ ಬರ್ತಕ್ಕಂಥದ್ದು, ಈ ಭೂಮಿ ಯಾವುದು ಮೊದಲು ಭೂಮಿಯಾಗಿತ್ತೋ ಅದು ಸಮುದ್ರದ ಒಳಗೆ ಸೇರಿ ಹೋಗ್ತಕ್ಕಂಥದ್ದು, ಈ ರೀತಿ ಬದಲಾವಣೆಗಳು ಸಾಕಷ್ಟು ಆಗ್ತಾ ಬರ್ತಾ ಇರುತ್ತೆ. ಆದರೆ ಆಗ ಗೋಬಿ ಸಮುದ್ರ ಆಗಿತ್ತು, ಅದು ಅಲ್ಲಿ ಮಧ್ಯದಲ್ಲಿದ್ದಂಥದ್ದು ಶ್ವೇತದ್ವೀಪ ಅಂತ ಕರೀತಾ ಇದ್ರು. ಈಗಲೂ ಇದೆ ಶ್ವೇತ ಶಂಬಳ ಅಂತಕ್ಕಂಥ ಸ್ಥಳ ಇದೆ. ಆದರೆ ಗೋಬಿ ಮರುಭೂಮಿಯಾಗಿದೆ. ಇವಾಗ ಅಲ್ಲಿ ಸಮುದ್ರ ಅಂತಕ್ಕಂಥದ್ದು ಇಲ್ಲ, ಮರುಭೂಮಿಯಾಗಿದೆ. ಅದು ಅವಿನಾಶಿ, ಅದು ಸಾಮಾನ್ಯರ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದಲ್ಲ. ಟಿಬೆಟ್ಗಿಂತ ಆಚೆ ಇನ್ನು ಮೇಲೆ ಚೀನಾ ಮತ್ತು ಚೀನಾದ ಉತ್ತರ ಭಾಗಕ್ಕೆ ಬರುತ್ತೆ. ಚೀನಾದ ಉತ್ತರ ಭಾಗಕ್ಕೆ ಅಂದರೆ ಈ ಗೋಬಿ ಮರುಭೂಮಿ ಇದೆಯಲ್ಲ, ಈಗ ಅಲ್ಲೇ ಇದ್ದಂಥದ್ದು ಅಂತ ಹೇಳ್ತಾರೆ. ಅಲ್ಲಿ ಹಾಗೆ ಈ ಪ್ರಾರಂಭ ಕಾಲದಲ್ಲಿ ಯಾರು ಕೆಲವರು ಜೀವರುಗಳನ್ನು ಆರಿಸ್ಕೊಂಡು ಅವರ ಸಂತತಿಯನ್ನು ಬೆಳೆಸ್ತಾ ಬಂದ್ರಲ್ಲ, ಅವರು ಶ್ವೇತದ್ವೀಪ ಅಥವಾ ಶ್ವೇತವರ್ಣದ ನಗರವನ್ನು ಕಟ್ತಾರೆ. ಆ ಶ್ವೇತದ್ವೀಪದಲ್ಲಿ ಹೇಗೆ ಆ ರಸ್ತೆಗಳನ್ನು ಹೇಗೆ ನಿರ್ಮಾಣ ಮಾಡ್ತಾರೆ, ಅಲ್ಲಿ ಮಹಾತ್ಮರು ಹೇಗೆ ಅವರಿಗೆ ಸಹಾಯ ಮಾಡ್ತಾರೆ, ಅಲ್ಲಿ ದೇವಾಲಯಗಳು ಹೇಗಿತ್ತು, ಜನಜೀವನ ಹೇಗಿತ್ತು, ಎಲ್ಲ ಹಿಂದಿನ ಒಂದು ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಆ ನಗರವನ್ನು ಕಟ್ಟೋದಕ್ಕೆ ಇವರು ಸಹಾಯ ಮಾಡ್ತಾರೆ. ಯಾರೋ ಪ್ರಾರಂಭದಲ್ಲಿ ಆರಿಸಲ್ಪಟ್ಟು ಪ್ರತ್ಯೇಕವಾಗಿ ಅವರು ವಿಕಾಸ ಹೊಂದೋದಕ್ಕೆ ಮನುಗಳು ತಮ್ಮ ಕೈ ಕೆಳಗಡೆನೆ ಇಟ್ಕೊಂಡು ಅವರಿಗೆ ಸಾಕಾದಷ್ಟು ಮಾರ್ಗದರ್ಶನ ಕೊಡ್ತಿದ್ರಲ್ಲ, ಅವರೆಲ್ಲರೂ. ಅದ್ರ ಜೊತೆಗೆ ಒಂದು ಮಹಾನಗರವನ್ನು ಕೂಡ ಕಟ್ತಾರೆ, ಸೇತುವೆಯ ನಗರ ಅಂತ ಅದನ್ನು ಕರೀತಾರೆ.
ಮಹಾನಗರ ಅದು ಹೇಗಿತ್ತು ಅಂದರೆ, ಈಗ ದ್ವೀಪ ಶ್ವೇತದ್ವೀಪ ಗೋಬಿ ಸಮುದ್ರದೊಳಗಿತ್ತು. ಸಮುದ್ರದ ಆಚೆ ದಡದಲ್ಲಿ ಸುತ್ತಲೂ ಒಂದು ಮಹಾನಗರವನ್ನು ಕಟ್ತಾರೆ ಅಂಚಿನಲ್ಲಿ. ಅದಕ್ಕೆ ಸೇತುವೆಯ ನಗರ ಅಂತ ಹೇಳ್ತಾರೆ. ಯಾಕೆ ಅಂದರೆ ಈ ಶ್ವೇತದ್ವೀಪದ ನಗರ ಇತ್ತಲ್ಲ, ಅದೇ ಶ್ವೇತ ವರ್ಣದ ನಗರ ಅಂತ ಹೇಳ್ತಾರಲ್ಲ, ಅದು ಮಧ್ಯದಲ್ಲಿತ್ತಲ್ಲ, ಅದಕ್ಕೂ ಈ ಮಹಾನಗರಕ್ಕೂ ಸಂಬಂಧ ಕಲ್ಪಿಸೋದಕ್ಕೋಸ್ಕರ ಒಂದು ಬೃಹತ್ ಸೇತುವೆಯನ್ನು ನಿರ್ಮಿಸಿದರು. ಅಂತಹ ಸೇತುವೆ ಈಗ ಎಲ್ಲೂ ನಾವು ಯಾವುದೇ ಎಷ್ಟು ಯಾವ್ಯಾವ ದೇಶದಲ್ಲಿ ಏನೇನಿದೆ ಅಂತ ಅಂದ್ಕೊಂಡ್ರೂ ಅದಕ್ಕೆ ಸಮಾನ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಹಿಂದಿನ ಒಂದು ಅಧ್ಯಾಯದಲ್ಲಿ ನಾವು ಸವಿಸ್ತಾರವಾಗಿ ತಿಳ್ಕೊಂಡಿದ್ವಿ. ಹೀಗೆ ಪ್ರಾರಂಭದಲ್ಲಿ ಆರಿಸಲ್ಪಟ್ಟಂಥವರು ಶ್ವೇತವರ್ಣದ ನಗರವನ್ನು ಕಟ್ತಾರೆ. ಈ ಒಂದು ಸೇತುವೆಯ ನಗರ ಅಂತ ಕರಿತಿದ್ರಲ್ಲ, ಒಂದು ಮಹಾನಗರ ಆ ಸಮುದ್ರದ ಅಂಚಿನ ಸುತ್ತ ಹೇಗೆ ಹರಡ್ಕೊಂಡು ಅಲ್ಲೆಲ್ಲ ವಾಸ ಮಾಡಲಿಕ್ಕೆ ಸೂಕ್ತವಾಗಿ ಆಗೋ ರೀತಿಯಲ್ಲಿ ಅವರು ನಗರದ ನಿರ್ಮಾಣವನ್ನು ಮಾಡ್ತಾರಲ್ಲ, ಆ ಕೆಲಸಗಳಲ್ಲಿ ಅವರನ್ನು ತೊಡಗಿಸ್ಕೊಂಡಿರ್ತಾರೆ. ಅದರ ವಿವರಣೆಯನ್ನು ಇನ್ನೂ ಸ್ವಲ್ಪ ಇಲ್ಲಿ ಕೊಡ್ತಾ ಹೋಗ್ತಾರೆ. ಅಲ್ಲಿ ಜನರು ಹೇಗಿದ್ದರು ಅಂತಂದರೆ, ಅವ್ರಿಗೆ ಓದು ಬರಹ ಎಲ್ಲ ಬರ್ತಿತ್ತು. ಅಲ್ಲಿದ್ದಂತಹ ಜನರಿಗೆ ಓದು ಬರಹ ಬರ್ತಾ ಇತ್ತು. ಎಲ್ಲ ಕೆಲಸಗಳನ್ನು ಕೂಡ ಗೌರವಯುತವಾದಂತಹ ಕೆಲಸ ಅಂತ ಅಂದ್ಕೊಂಡಿದ್ರು. ಇದು ಮೇಲು ಇದು ಕೀಳು ನಾವೀಗ ಅಂದ್ಕೊಳ್ತೀವಲ್ಲ, ಏನೋ ಆಫೀಸರ್ ಅಂದರೆ ತುಂಬ ದೊಡ್ಡ ಕೆಲಸ, ಇಲ್ಲ ಕಸ ಗುಡಿಸೋನು ಅಂದರೆ ಭಾಳ ಕೆಳಮಟ್ಟದ ಕೆಲಸ, ಆ ರೀತಿಯ ಪ್ರತ್ಯೇಕತಾ ಮನೋಭಾವ ಅವರಲ್ಲಿ ಇರಲಿಲ್ಲ. ಅವರು ಬೆಸೆಂಟ್ರು ಮತ್ತು ಲೆಡ್ಬಿಟ್ರವರು ಯೋಗ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾರಲ್ಲ, ನೋಡಿದಾಗ ಹಿಂದೆ ಏನೇನು ಘಟನೆಗಳಾಗೋಗಿತ್ತೋ ಅದೆಲ್ಲ ನಮಗೆ ಚಲನಚಿತ್ರದ ಹಾಗೆ ಅವ್ರ ಕಣ್ಣು ಮುಂದೆ ಪರದೆ ಮೇಲೆ ಬರ್ತಾ ಇತ್ತಂತೆ. ಅದನ್ನು ಅವ್ರು ಹೇಳ್ತಾರೆ. ಹಾಗೆ ಚಲನಚಿತ್ರದ ಹಾಗೆ ಅವ್ರ ಕಣ್ಣು ಮುಂದೆ ಬರ್ತಿತ್ತಲ್ಲ, ಆವಾಗ ಒಬ್ಬರು ಪುರೋಹಿತರು ಅಲ್ಲಿ ಹೋಗ್ತಾ ಇದ್ರಂತೆ. ಪುರೋಹಿತರು ಅಂದರೆ ಜ್ಞಾನಿಗಳು, ಪಂಡಿತರು, ಚೆನ್ನಾಗಿರ್ತಕ್ಕಂತಹ ವೇಷಭೂಷಣವನ್ನು ಹಾಕ್ಕೊಂಡಿದ್ದಂಥವರು. ಅವರು ದಾರಿನಲ್ಲಿ ಕಸ ಗುಡಿಸ್ತಾ ಇದ್ದಲ್ಲ ಒಬ್ಬ ಜಾಡಮಾಲಿ, ಅವನನ್ನು ಬಹಳ ಗೌರವಯುತವಾಗಿ ಮಾತನಾಡಿಸ್ತಾ ಇದ್ರಂತೆ. ಅದನ್ನು ನೋಡಿದ್ರಂತೆ ಇವರು, ಅದನ್ನು ಹೇಳ್ತಾರೆ. ಅಂತಹ ಸೌಹಾರ್ದಯುತವಾದಂತಹ ಜೀವನ ಆವಾಗ ಇತ್ತು ಅಂತ. ಯಾಕೆ ಹೇಳಿ ಅಂತಹ ಜೀವನ ಇತ್ತು? ನಾನು ಹೇಳಿದೆ, ಮನುಗಳೇ ಆ ಒಂದು ಸಂತತಿಯಲ್ಲಿ ಹುಟ್ಟು ಬಂದು ಆ ಜನರ ಒಂದು ಬೆಳವಣಿಗೆಯನ್ನು ನೋಡ್ಕೊಳ್ತಾ ಇದ್ದಂತಹ ಕಾಲ. ಅವರೇ ಹುಟ್ಟು ಬಂದು ಅವರ ಸಂತತಿ ಬೆಳೀತಾ ಇತ್ತು ಅಂದರೆ ಅಲ್ಲಿಯ ಜನರ ಮನೋಸ್ಥಿತಿ ಹೇಗಿರುತ್ತೆ, ಅವರಲ್ಲಿ ಸ್ನೇಹ ಭಾವ ಅನ್ನೋದಿತ್ತು, ಸಹೋದರ ಭಾವ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ನೋಡಿ, ಇದನ್ನು ನಾವು ನೋಡ್ತಾ ಬಂದರೆ ನಾವು ಜ್ಞಾಪಕ ಮಾಡ್ಕೊಳ್ಬೋದು. ಇವಾಗ ನಾವು ಯಾವ ಯುಗದಲ್ಲಿದ್ದೀವಿ ಅಂತ ಅನ್ಕೋತೀವಿ? ಕಲಿಯುಗದಲ್ಲಿ ಪ್ರಾರಂಭ ಆಗಿದ್ದು ಹೇಗೆ ಅಂತ ನಾವು ಅಂದ್ಕೊಳ್ತೀವಿ? ಸತ್ಯಯುಗ ಅಲ್ವಾ, ಕೃತಯುಗ ಅಥವಾ ಸತ್ಯಯುಗ ಅಂತ ಹೇಳ್ತೀವಲ್ಲ. ಅವಾಗ ನಾವು ಅಂತಿದ್ವಲ್ಲ, ಅಲ್ಲೆಲ್ಲ ಋಷಿ ಮುನಿಗಳೇ ಇರ್ತಾ ಇದ್ರಂತೆ, ಅಲ್ಲೆಲ್ಲ ಭಾಳ ದೀರ್ಘಕಾಲ ಬದುಕಿರ್ತಾ ಇದ್ರಂತೆ, ಅಲ್ಲಿ ಬಹಳ ಚೆನ್ನಾಗಿತ್ತು ಜನಜೀವನ, ಭಾಳ ಗೌರವಯುತವಾಗಿತ್ತು ಅಂತೆಲ್ಲ ನಾವು ತಿಳ್ಕೊಳ್ತೀವಲ್ಲ. ಇದಕ್ಕೆ ಅನ್ವಯಿಸ್ಕೊಳ್ಬೋದೇನೋ ಅಂತ ಅನಿಸುತ್ತೆ. ಪ್ರಾರಂಭ ಕಾಲದಲ್ಲಿ ಈ 5ನೆಯ ಮಹಾವಂಶ ಪ್ರಾರಂಭ ಆದಾಗ ಹಾಗಿದ್ರು ಜನ ಅಂತ ಹೇಳ್ತಾರೆ. ಅವರು ದಯಾಪರತೆಯಿಂದ ಪ್ರತಿಯೊಬ್ಬರಲ್ಲಿಯೂ ಇರತಕ್ಕಂಥ ಅತ್ಯುತ್ತಮ ಅಂಶಗಳನ್ನು ಮತ್ತು ವಿಶೇಷ ನೈಪುಣ್ಯತೆಯನ್ನು ಗುರುತಿಸ್ತಾ ಇದ್ದರು. ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಶೇಷವಾದಂತಹ ಸಾಮರ್ಥ್ಯ ಇರುತ್ತೆ ಅಲ್ವಾ. ಯಾರೂ ಮೇಲೆಲ್ಲ ಕೀಳಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಸಾಮರ್ಥ್ಯ ಇರತಕ್ಕಂಥದ್ದು, ಒಂದೊಂದು ಗುಣ ವಿಶೇಷ ಇರತಕ್ಕಂಥದ್ದು, ನೈಪುಣ್ಯತೆ ಇರುತ್ತೆ ಒಬ್ಬೊಬ್ರಿಗೂ ಕೂಡ. ಎಲ್ರಿಗೂ ಒಂದೇ ಥರ ಇರೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜೀವರುಗಳಿದಾರೋ ಅಷ್ಟು ವಿಶೇಷತೆ ಇದೆ ಅಂತಾರೆ. ಲೆಡ್ಬಿಟ್ರವರು ಒಂದು ಗ್ರಂಥದಲ್ಲಿ ಬರೀತಾರೆ, ಪ್ರಸ್ತುತ ಸೌರ ಬ್ರಹ್ಮಾಂಡದಲ್ಲಿ 6,000 ಕೋಟಿ ಜೀವರುಗಳು ವಿಕಾಸ ಹೊಂದುತ್ತಾ ಇದ್ದಾರಂತೆ. ಸೌರ ಬ್ರಹ್ಮಾಂಡದಲ್ಲಿ ಈ ಭೂ ವಿಕಾಸ ಯೋಜನೆಯಲ್ಲಿ ಹೇಳ್ತಾರೆ 6,000 ಜೀವಕೋಟಿಗಳು, 6,000 ಕೋಟಿ ಜೀವರುಗಳು ವಿಕಾಸ ಅಂತ. ಒಬ್ಬರು ಇದ್ದಾಗೆ ಇನ್ನೊಬ್ಬರಿಲ್ಲ, ಒಬ್ಬರು ವಿಶೇಷ ಇದ್ದಾಗೆ ಇನ್ನೊಬ್ಬರದಿಲ್ಲ. ಪ್ರತಿಯೊಬ್ಬರ ವಿಶೇಷತೆಯೂ ಬೇರೆ ಬೇರೆ ಇದೆ. ಅವರ ಗುಣವಿಶೇಷಗಳಿಗೆ ಅನುಗುಣವಾಗಿ 7 ಶಾಖೆಗಳಲ್ಲಿ ನಾವು ವಿಭಾಗ ಮಾಡ್ತೇವೆ ಅವರನ್ನು, ಅವರ ಸ್ವಭಾವಕ್ಕೆ ಅನುಗುಣವಾಗಿ. ಆದರೆ ಅಲ್ಲೂ ಕೂಡ ಪ್ರತಿಯೊಬ್ಬರಲ್ಲೂ ಇರತಕ್ಕಂತಹ ವಿಶೇಷತೆ ಇನ್ನೊಬ್ಬರಿಗಿಂತ ಬೇರೆಯದೇ ಆಗಿದೆ ಅಂತ ಹೇಳ್ತಾರೆ. ಅಂತಹ ಒಂದು ಬೃಹತ್ ಯೋಜನೆ ಪರಮಾತ್ಮನದ್ದು. ನಾವು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯನಾ? ಪ್ರಪಂಚದಲ್ಲಿ ಏನೋ ಒಂದು ಕಂಡು ಹಿಡಿದ್ರೆ, ಯಾವುದೋ ಒಂದನ್ನು ನಾನು ಆವಿಷ್ಕಾರ ಮಾಡಿದೆ ಅಂದರೆ ನನ್ನ ಸಮಾನನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಮನುಷ್ಯ ಪ್ರಸ್ತುತ ಬಾಳ್ತಾ ಇರ್ತಕ್ಕಂಥದ್ದು. ಅಂತಹ ಒಂದು ವಿಶೇಷತೆ ಆ ಒಂದು ಸೃಷ್ಟಿಯಲ್ಲಿ ನಾವು ನೋಡಬಹುದಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ಜಗಳಗಳಿರಲಿಲ್ಲ, ಅಲ್ಲಿ ಜಗಳಗಳು ಅಂತಕ್ಕಂಥದ್ದು ಇರ್ತಾ ಇರಲಿಲ್ಲ.
ಈ 5ನೇ ಮಹಾವಂಶದವರು ಇದ್ರಲ್ಲ ಪ್ರಾರಂಭ ಕಾಲದಲ್ಲಿ, ಅವರನ್ನು ಬೇರೆಯವರಿಂದ ಪ್ರತ್ಯೇಕಿಸಿದ್ರಲ್ಲ. ಅಂದರೆ ಆ ಕಾಲದಲ್ಲಿ 4ನೇ ಮಹಾವಂಶದವರು ಅನೇಕ ಉಪವಂಶದವರು ಬೇರೆ ಬೇರೆ ಕಡೆ ಇದ್ದರು, ಅವರಿಲ್ಲ ಅಂತ ಅಲ್ಲ. ಅವ್ರು ಪೂರ್ತಿ ನಶಿಸಿ ಹೋಗಿದ್ರು. ಆಮೇಲೆ ಇವ್ರನ್ನ ತಂದು ಅಲ್ಲಿ ಇಟ್ಟು ಅವ್ರ ವಂಶವನ್ನು ಅಭಿವೃದ್ಧಿ ಮಾಡಿದ್ರು ಅಂತ ಅಲ್ಲ. ಅವರನ್ನು ಪ್ರತ್ಯೇಕಿಸ್ತಾರೆ, ಯಾರಿಗೆ ಸಾಮರ್ಥ್ಯ ಇರುತ್ತೋ ಅವ್ರನ್ನ. ಅವರು ಹೆಚ್ಚು ಬೆಳವಣಿಗೆ ಹೊಂದುವ ಹಾಗೆ ಅವರಿಗೆ ಮಾರ್ಗದರ್ಶನವನ್ನು ನೀಡಿ ಅವರಿಗೆ ಸಹಾಯವನ್ನು ಮಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಈ ಆರ್ಯವಂಶೀಯರು ಅಂದರೆ ಪರಸ್ಪರ ನಂಬಿಕೆ ಇತ್ತು. ಆ ಒಂದು ಗುಂಪು, ದೊಡ್ಡ ಗುಂಪು, ಆರ್ಯನ್ನರ ಗುಂಪು ಅಂತ ಏನು ಹೇಳ್ತೀವಿ, ಅವರಲ್ಲಿ ಪರಸ್ಪರ ನಂಬಿಕೆ ಇತ್ತು. ಅವ್ರು ಹೇಗಿದ್ರು ಅಂತ ಹೇಳ್ತಿದ್ದಾರೆ, ಅವರಲ್ಲಿ ಜಗಳ ಇರಲಿಲ್ಲ ಅಂತ. ಆದರೆ ಈ 4ನೇ ಮಹಾವಂಶಕ್ಕೆ ಸೇರಿದವ್ರು ಇದ್ರಲ್ಲ, ಅವರು ಇವ್ರ ಜೊತೆಗೆ ಬಂದು ಯಾವಾಗಲಾದರೂ ಪರಸ್ಪರ ಈ ವ್ಯಾಪಾರ, ಒಂದು ವಹಿವಾಟು ಏನಾದರೂ ನಡೀತಾ ಇತ್ತು. ಅದು ಎಕ್ಸ್ಕ್ಲೂಡೆಡ್ ಏರಿಯಾ ಅಂತ ಅಲ್ಲ, ಅಲ್ಲಿಗೂ ಕೂಡ ಜನ ಹೋಗೋದು ಬರೋದು, ವ್ಯಾಪಾರಿಗಳು ಹೋಗೋದು, ರಾಯಭಾರಿಗಳು ಹೋಗೋದು ಬರೋದು ಎಲ್ಲ ಇರ್ತಾ ಇತ್ತು ಬೇರೆ ಬೇರೆ ದೇಶಗಳಿಂದ ಅಲ್ವಾ. ಹಾಗೆ ಅವ್ರು ಹೋಗ್ತಾ ಇದ್ರಲ್ಲ, ಅವ್ರ ಬಗ್ಗೆ ಈ 5ನೇ ಮಹಾವಂಶದವ್ರು ಆರ್ಯನ್ನರಿದ್ರಲ್ಲ, ಅವ್ರಿಗೆ ಒಳ್ಳೆ ಭಾವನೆ ಇರಲಿಲ್ಲ. ಯಾಕೆ ಅಂತಂದರೆ ಅವರು ಅವ್ರ ಜೊತೆ ಜಾಸ್ತಿ ಮಿಂಗಲ್ ಆಗ್ತಿರ್ಲಿಲ್ಲ, ಅಂದರೆ ಬೆರೀತಾ ಇರಲಿಲ್ಲ. ಯಾಕೆ ಅಂದರೆ ಅವರು ಕುತಂತ್ರಿಗಳು, ನಂಬಿಕೆಗೆ ಅನರ್ಹರು ಅಂತಕ್ಕಂಥ ಭಾವನೆ, ಪರಕೀಯರು ಅಂತಕ್ಕಂಥ ಭಾವನೆ, ಅದಕ್ಕೋಸ್ಕರ ಅವರಲ್ಲಿ ನಂಬಿಕೆ ಇರಲಿಲ್ಲ. ಆದರೆ ಇವರ ಒಳಗಡೆ ಇವರ ವಂಶದವರು ಏನೇನಿದ್ರೋ ಅವರಲ್ಲಿ ಬಹಳ ಸೌಹಾರ್ದಯುತವಾದಂತಹ ಸ್ನೇಹ ಭಾವ ಇತ್ತು. ಆದರೆ ಪರಕೀಯರು ಅಂತ ಅವ್ರು ಭಾವಿಸಿದ್ರೂ ಕೂಡ ಅವ್ರ ಜೊತೆ ದ್ವೇಷ ಇರಲಿಲ್ಲ, ಅವ್ರ ಜೊತೆ ಜಗಳಕ್ಕೆ ಅಂತ ಹೋಗ್ತಾ ಇರಲಿಲ್ಲ. ಆದರೆ ಅವರು ನಂಬಿಕೆಗೆ ಅರ್ಹರಲ್ಲ ಅನ್ನೋದನ್ನು ಅವ್ರು ತೋರಿಸ್ತಾ ಇದ್ರು. ಪದೇ ಪದೇ ಇವ್ರ ಮೇಲೆ ದಾಳಿ ಮಾಡೋದು, ಇವ್ರ ಮೇಲೆ ಯುದ್ಧಗಳು ಮಾಡೋದು, ಇವ್ರನ್ನೆಲ್ಲ ಸೆರೆ ಹಿಡ್ಕೊಂಡು ಹೋಗೋದು ನಾವೀಗಾಗಲೇ ಸಾಕಷ್ಟು ನೋಡಿದ್ವಿ ಹಿಂದಿನ ಅಧ್ಯಾಯಗಳಲ್ಲಿ ಅವ್ರು ಏನು ಹೇಳ್ತಾ ಬಂದರು ಅಂತ. ಈ ಗುಂಪನ್ನು ಪ್ರತ್ಯೇಕಿಸಿ ಅಲ್ಲಲ್ಲಿ ಅರೇಬಿಯಾ ದೇಶದಲ್ಲಿ ಮತ್ತು ಉತ್ತರ ಏಷ್ಯಾ ಭಾಗಗಳಲ್ಲಿ ಇಟ್ಟು ಅವರನ್ನು ಅಭಿವೃದ್ಧಿ ಆಗುವ ಹಾಗೆ ಮಾಡ್ತಾ ಇದ್ದಾಗ 9,000 ಜನನ ಫಸ್ಟು ಆಯ್ಕೆ ಮಾಡಿದ್ರು ಅಂತ ನೋಡಿದ್ವಿ. 1,000 ಜನ ನೋಡಿದ್ವಿ, 900 ಜನ, 9,000 ಜನ. ಅವ್ರ ಮೇಲೆ ಸ್ವಲ್ಪ ಮಟ್ಟಿಗೆ ಒಂದು ಚಿಕ್ಕದಾದಂತಹ ಒಂದು ರಾಜ್ಯವೋ ಒಂದು ತಾಲೂಕು ಪ್ರದೇಶನ ಆಗೋಷ್ಟರೊಳಗಡೆ ಈ 4ನೇ ಮಹಾವಂಶದವ್ರು ಬಂದು ಅವ್ರ ಮೇಲೆ ಯುದ್ಧ ಮಾಡಿ ಅವ್ರನ್ನೆಲ್ಲ ಸೆರೆ ಹಿಡಿದು ಅವರ ನಾಶ ಆಗೋ ಹಾಗೆ ಮಾಡ್ತಾಯಿದ್ರು. ಬಹಳ ಕಾಲ ತಗೊಳ್ತಂತೆ ಈ ಆರ್ಯನ್ನರು ಅವರು ಒಂದು ಅಸ್ತಿತ್ವವನ್ನು ಪಡ್ಕೊಂಡು ಅವರು ರಾಜ್ಯಭಾರ ಮಾಡ್ತಕ್ಕಂಥ ಸ್ಥಿತಿಗೆ ಬರೋದಕ್ಕೆ ಭಾಳ ಕಾಲ ಹಿಡಿತು ಅಂತ. ಯಾಕೆಂದರೆ 60 ಲಕ್ಷ ವರ್ಷಗಳ ಹಿಂದೆಯೇ ಈ ಕೆಲಸ ಪ್ರಾರಂಭ ಆಗಿತ್ತು. ಅದು ಎಲ್ಲಿವರೆಗೂ ಇದೇ ಥರ ಆಗ್ತಾ ಹೋಯಿತು ಅಂದರೆ ಸುಮಾರು ಕ್ರಿಸ್ತಪೂರ್ವ 9534 ಇಸ್ವಿವರೆಗೆ ಅಂತಾರೆ. 60 ಲಕ್ಷ ಎಲ್ಲಿ, 9,000 ಎಲ್ಲಿ, ಅಲ್ಲಿಯವರೆಗೂ ಕೂಡ ಅಷ್ಟು ಕಷ್ಟಪಟ್ಟು ಈ ಒಂದು ಆರ್ಯನ್ನರ ಅಥವಾ ಈ 5ನೇ ಮಹಾವಂಶದ ಸಂತತಿಯನ್ನು ಬೆಳೆಸೋದಕ್ಕೆ ಮನುಗಳು ಕಷ್ಟಪಟ್ಟಿದ್ದಾರೆ ಅಂತ. ಈ ಪರಕೀಯರು ಅಂತ ಅಂತಿದ್ರಲ್ಲ, ಬೇರೆ ಬೇರೆ ಭಾಗಗಳಿಂದ ಬಂದು ಇವರ ಜೊತೆಯಲ್ಲಿ ವ್ಯಾಪಾರಕ್ಕಾಗಲಿ ಅಥವಾ ಬೇರೆ ವಿಚಾರಗಳಿಗಾಗಿ ವಿಚಾರ ವಿನಿಮಯ ಮಾಡುವಾಗ ಅವರನ್ನು ಆ ಪರಕೀಯರನ್ನು ಆರ್ಯನ್ನರು ಅವರ ಮನೆ ಒಳಗಡೆ ಪ್ರತ್ಯೇಕವಾದಂತಹ ಒಳಗಡೆ ಇರ್ತಕ್ಕಂಥ ಮನೆಗಳ ಭಾಗಗಳಿಗೆ ಸೇರಿಸ್ತಾ ಇರಲಿಲ್ಲ. ಒಳಗಡೆ ಇರ್ತಕ್ಕಂಥ ಭಾಗ ನಾವು ಹೇಳ್ತೀವಿ ದೇವ್ರ ಮನೆ, ಅಡುಗೆ ಮನೆ, ಅಲ್ಲಿ ಸೇರಿಸಲ್ಲ ಅಂತೀವಲ್ಲ, ಹಾಗೆ ಅವರು ಅಲ್ಲಿ ಸೇರಿಸ್ತಿರ್ಲಿಲ್ಲ. ಅವ್ರಿಗೋಸ್ಕರ ಪ್ರತ್ಯೇಕ ಮನೆಗಳಿರ್ತಾ ಇತ್ತು, ಕೊಠಡಿಗಳಿರ್ತಾ ಇತ್ತು, ಅಂಗಳಗಳಿರ್ತಾ ಇತ್ತು. ಅವ್ರ ಸಂಖ್ಯೆ ಹೆಚ್ಚಾಗೇನಿರಲಿಲ್ಲ. ಬೇರೆಯವ್ರು ಬಂದು ಹೋಗ್ತಾ ಇದ್ದಂಥದ್ದು ಇವ್ರ ಪ್ರದೇಶಗಳಿಗೆ ಹೆಚ್ಚಿರಲಿಲ್ಲ. ಆಗೊಮ್ಮೆ ಈಗೊಮ್ಮೆ ಬರ್ತಿದ್ರು ವ್ಯಾಪಾರಕ್ಕೋಸ್ಕರ ಅಥವಾ ರಾಯಭಾರಿಗಳಾಗಿ ಬೇರೆ ಬೇರೆ ದೇಶಗಳ ಚಕ್ರಾಧಿಪತಿಗಳ ಒಂದು ರಾಜರ ಒಂದು ಸಂದೇಶವನ್ನು ತರೋದು ಹೇಳೋದು ಆ ವಿಚಾರಕ್ಕೋಸ್ಕರ ಬರ್ತಾಯಿದ್ರು. ಆದರೆ ಅವ್ರು ಬಂದಾಗ ಅವರನ್ನು ಬಹಳ ಮರ್ಯಾದೆಯಿಂದ ನಡೆಸ್ಕೊಳ್ತಾ ಇದ್ರಂತೆ. ಅವ್ರಿಗೆ ಊಟ ಉಪಚಾರದ ಎಲ್ಲ ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ತಾಯಿದ್ರು. ಆದರೆ ಅವ್ರಿಗೂ ಇವ್ರಿಗೂ ಮಧ್ಯೆ ಯಾವ ಥರ ಪ್ರತ್ಯೇಕತೆ, ಮಾನಸಿಕ ಗೋಡೆ ಅಂತಾರೆ. ಅಂದರೆ ಅವ್ರ ಮನಸ್ಸಿನಲ್ಲಿ ಒಂದು ಬೇರೆದಾಗಿ ಒಂದು ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಅಂದರೆ ಈ 4ನೇ ಮಹಾವಂಶದವರು ಬಹಳ ಆಧ್ಯಾತ್ಮಿಕವಾಗಿ ಏನಾಗಿದ್ರು, ನೈತಿಕ ಮೌಲ್ಯಗಳಲ್ಲಿ ಅಧಃಪತನದಲ್ಲಿದ್ದರು ಅಲ್ವಾ. ಹೆಚ್ಚು ಅವರಿಗೆ ವಾಮಾಚಾರ ಅದರಲ್ಲೆಲ್ಲ ಹೆಚ್ಚು ಆಸಕ್ತಿ ಇತ್ತು. ಅಂದರೆ ಸರಿಯಾದ ಭಾಗದಲ್ಲಿದ್ದವ್ರು ಇಲ್ಲ ಅಂತಲ್ಲ, ಬಹಳ ಕಡಿಮೆ, ಬಹಳ ಬೆರಳೆಣಿಕೆ ಅಷ್ಟೇ ಮಾತ್ರ ಅಂತ ಹೇಳ್ಬೋದಿತ್ತು. ಮತ್ತು ಅದಕ್ಕೋಸ್ಕರ ಅವರ ಮತ್ತು ಇವರ ಮಧ್ಯೆ ಒಂದು ಪ್ರತ್ಯೇಕತೆಯನ್ನು ಅವರು ಮಾನಸಿಕವಾಗಿ ಸೃಷ್ಟಿಸ್ಕೊಂಡ್ಬಿಟ್ಟಿದ್ರು ಅಂತ. ಈ 5ನೇ ಮಹಾವಂಶದವರನ್ನು ಆರ್ಯನ್ನರು ಅಂತ ಕರಿತೀವಲ್ವ.
ಆರ್ಯ ಅಂದರೆ ಏನು ಅಂತ ಭಾಳ ಚೆನ್ನಾಗಿ ಇಲ್ಲಿ ವಿವರಣೆಯನ್ನು ಕೊಡ್ತಾರೆ. ಆರ್ಯ ಅಂತ ಯಾಕೆ ಹೇಳಿದ್ರು ಅಂದರೆ, ಈ ಒಂದು ಶಬ್ದದ ಅರ್ಥ ಘನತೆ ಮತ್ತು ಔನ್ನತ್ಯ ಅಂತ ಹೇಳ್ತಾರೆ. ಆರ್ಯ ಎಂಬ ಶಬ್ದವು ಘನತೆ ಮತ್ತು ಔನ್ನತ್ಯಗಳ ಸಂಕೇತ ಅಂತ ಹೇಳ್ತಾರೆ. ಅಂದರೆ ಅವರು ಭಾಳ ಕೆಲವು ಸಂಪ್ರದಾಯಗಳನ್ನು, ಪದ್ಧತಿಗಳನ್ನು ಬಹಳ ಶ್ರದ್ಧೆಯಿಂದ ಚಾಚೂ ತಪ್ಪದೆ ನಡೆಸ್ಕೊಂಡು ಬರ್ತಾ ಇದ್ದಂಥವರು ಅವರ ಮನೆಗಳಲ್ಲಿ, ಸಂಪ್ರದಾಯಗಳಲ್ಲಿ. ಹಾಗೆ ಗೌರವಾನ್ವಿತ ನಡತೆ, ಬಹಳ ಮರ್ಯಾದೆಯಿಂದ ಗೌರವಯುತವಾಗಿ ಬಾಳ್ತಾ ಇದ್ದರು ಅವರು. ಸಮಾಜದಲ್ಲಿ ಅವರಿಗೆ ಒಂದು ಮರ್ಯಾದೆ, ಮನ್ನಣೆ ಅಂತಕ್ಕಂಥದ್ದು ಇತ್ತು. ಅವರು ಮಾನ್ಯತೆಗೆ ಅರ್ಹರು ಅನ್ನುವ ದೃಷ್ಟಿಯಲ್ಲಿ ಅವರನ್ನು ಆರ್ಯನ್ನರು ಅಂತ ಕರೀತಾ ಇದ್ರು ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲಿ ವೃತ್ತಿ ಅಥವಾ ಪಾಂಡಿತ್ಯ ಮುಖ್ಯ ಆಗಿರಲಿಲ್ಲ. ನಾನು ಆಗಲೇ ಹೇಳಿದೆ, ಕಸ ಗುಡಿಸೋನಿರ್ಬೋದು ಅಥವಾ ಇನ್ನೊಬ್ಬ ಪುರೋಹಿತ ಇರ್ಬೋದು, ಯಾವ ಒಂದು ಭೇದ ಭಾವವೂ ಇಲ್ಲದಲ್ಲೇ ಎಲ್ಲರೂ ಕೂಡ ಭಾಳ ಸೌಹಾರ್ದಯುತವಾಗಿ ಇದ್ದರು, ಬಾಳ್ತಾ ಇದ್ದರು ಅಂತ. ಅದಕ್ಕೆ ಹೇಳ್ತಾರೆ ವೃತ್ತಿ ಅಥವಾ ಪಾಂಡಿತ್ಯ ಮುಖ್ಯ ಆಗಿರಲಿಲ್ಲ ಅವರಿಗೆ. ಏನು ಮುಖ್ಯ ಆಗಿತ್ತು? ಅವರ ನಡತೆ, ಸೌಶೀಲ್ಯಯುತವಾದಂತಹ ಒಂದು ನಡೆ ನುಡಿ ಭಾಳ ಮುಖ್ಯವಾಗಿತ್ತು ಅಂತ ಹೇಳ್ತಾರೆ. ಹೀಗೆ ಆರ್ಯನ್ನರ ನಾಗರಿಕತೆ ಅಂತಕ್ಕಂಥದ್ದು ತುಂಬ ಭವ್ಯವಾಗಿತ್ತು, ಸಂತೋಷಭರಿತವಾಗಿತ್ತು. ಅಲ್ಲಿ ಸಂಗೀತ, ನೃತ್ಯಕ್ಕೆ ಬಹಳ ಪ್ರಾಧಾನ್ಯತೆ ಇತ್ತು. ದೇವರ ಕುರಿತಾದಂತಹ ಸ್ತೋತ್ರಗಳನ್ನು ಬಹಳ ಇಂಪಾಗಿ ಹಾಡ್ತಾ ಇದ್ರು. ಅವೆಲ್ಲ ಬಹಳ ಪ್ರಧಾನವಾಗಿತ್ತು. ನಾವು ಕಲ್ಪನೆ ಮಾಡ್ಕೊಳ್ಬೋದು ಆ ಕಾಲದಲ್ಲಿ ಹೇಗಿತ್ತು ಅಂತ ಜನಜೀವನವನ್ನು. ಭಾಳ ಸಂತೋಷ ಆಗುತ್ತೆ ಅಲ್ವಾ? ಆ ರೀತಿ ಜನ ಸೌಹಾರ್ದಯುತವಾಗಿ ಬಾಳ್ತಾ ಇದ್ರು ಅಂದರೆ, ಜಗಳಗಳಿಲ್ಲ ಅಂದರೆ, ಮತ್ತು ಸಂಗೀತ ನೃತ್ಯಕ್ಕೆಲ್ಲ ಪ್ರಾಧಾನ್ಯತೆ ಕೊಡ್ತಾ ಇದ್ರು ಅಂದರೆ ಎಷ್ಟು ಸಂತೋಷ ಆಗುತ್ತೆ ಅಂತ. ಮತ್ತು ಪ್ರಕೃತಿಯ ಶಕ್ತಿಗಳನ್ನು, ದೇವತೆಗಳನ್ನು ಆರಾಧನೆ ಮಾಡ್ತಾರೆ. ನಾವು ನೋಡಿದ್ದೀವಿ, ಆರ್ಯನ್ನರು ಪ್ರಕೃತಿಯನ್ನೇ ಆರಾಧನೆ ಮಾಡ್ತಕ್ಕಂಥದ್ದು, ಪಂಚಭೂತಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು. ಸೂರ್ಯನಲ್ಲಿರುವ ಆತ್ಮ ಚೈತನ್ಯವೇ ಆರಾಧನೆಯ ಮುಖ್ಯ ವಸ್ತು ಅಂತ ತಿಳ್ಕೊಂಡಿರು. ಸೂರ್ಯನನ್ನು ಕೂಡ ಆರಾಧನೆ ಮಾಡ್ತಾಯಿದ್ರು. ನಾವು ಕೂಡ ಈಗ ಹಿಂದೂಗಳಾಗಿರ್ತಕ್ಕಂಥವರು ಆರ್ಯನ್ನರ ವಂಶಜರೇ. ನಿಜವಾಗ್ಲೂ ಹೇಳಬೇಕು ಅಂದರೆ ಬಹಳ ಕೊನೆಯಲ್ಲಿ ಅದು ಬರುತ್ತೆ ವಿಚಾರ, ಇಲ್ಲಿ ಅದು ಪ್ರಸ್ತುತ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಈ ಒಂದು ಶ್ವೇತದ್ವೀಪದ ಸುತ್ತ ಮಹಾನಗರ ಕಟ್ಕೊಂಡಿದ್ರಲ್ಲ, ಅಲ್ಲಿ ಉಳ್ಕೊಂಡಿದ್ರಲ್ಲ ಮೊದಲು ಯಾರು ಮನುಗಳು ಆರಿಸಿ ಅವರನ್ನೆಲ್ಲ ಈ ಥರ ತಯಾರು ಮಾಡಿದ್ರಲ್ಲ, ಅವರ ಒಂದು ಗುಂಪು ಕೊಟ್ಟ ಕೊನೆಯಲ್ಲಿ ಭಾರತಕ್ಕೆ ಬಂದರಂತೆ. ಬಹಳ ಕೊನೆಯಲ್ಲಿ, ಬಹಳ ಕಾಲದವರೆಗೆ ಅಲ್ಲೇ ಇದ್ದರು. ಅಂಥ ಒಂದು ಸುಸಂಸ್ಕೃತವಾದಂತಹ ಒಂದು ಜನಜೀವನದಲ್ಲಿ ಇದ್ದಂಥವರು ಅವರು. ಸೊ ಅದೇ ಹೇಳಿದ ಕ್ರಿಸ್ತಪೂರ್ವ 9564 ಆ ಒಂದು ಕಾಲದಲ್ಲಿ ಅವರನ್ನೆಲ್ಲರೂ ಅಟ್ಲಾಂಟಿಸ್ ಒಂದು ಖಂಡ ಇತ್ತಲ್ಲ, ಅದು ಪೂರ್ತಿಯಾಗಿ 1-2 ಮಾತ್ರ ದ್ವೀಪ ಉಳ್ಕೊಂಡಿರುತ್ತೆ ಕೊಟ್ಟ ಕೊನೆಯಲ್ಲಿ. ಅದು ಮುಳುಗೋಗೋದಕ್ಕೆ ಮುಂಚೆ ಇವರನ್ನು ಮಾತ್ರ ಸುರಕ್ಷಿತವಾಗಿ ಕರ್ಕೊಂಡು ಬಂದು ಭಾರತ ದೇಶಕ್ಕೆ ಬಿಡ್ತಾರಂತೆ. ಅಲ್ಲಿ ಭಾರತ ದೇಶದಲ್ಲಿ ಇವರು ಬಂದಿದ್ದರಿಂದ ಮೂಲ ಜನಾಂಗದಿಂದ, ಆರ್ಯನ್ನರ ಮೂಲ ಜನಾಂಗದಿಂದ ಇವರು ಇಲ್ಲಿ ಭಾರತಕ್ಕೆ ಬಂದಿದ್ದರಿಂದ ಆರ್ಯನ್ನರನ್ನು ಮೊದಲನೇ ಉಪವಂಶ ಇದೆಯಲ್ಲ, ಅವರು ಭಾರತೀಯರನ್ನೇ ಹೇಳ್ತಕ್ಕಂಥದ್ದು. ಭಾರತೀಯರನ್ನು ಆರ್ಯನ್ ವಂಶದ, ಮಹಾವಂಶದ ಮೊದಲನೆಯ ಉಪವಂಶದವರು ಅಂತಲೇ ಗುರುತಿಸ್ತಾರೆ ಅಂತ ಅವರು ಹೇಳ್ತಾ ಬರ್ತಾರೆ. ಇಲ್ಲಿ ಅವರು ಒಂದು ಕಡೆ ಹೇಳ್ತಾ ಬರ್ತಾರೆ, ಹೀಗೆ ಪ್ರಕೃತಿ ದೇವತೆಗಳನ್ನು, ಪ್ರಕೃತಿಯನ್ನೇ ಆರಾಧನೆ ಮಾಡ್ತಾಯಿದ್ರು ಅಂತ ಹೇಳ್ತಾ, ಅಲ್ಲಿಯ ಜನಜೀವನ ಶ್ವೇತದ್ವೀಪದಲ್ಲಿ ಹೇಗಿತ್ತು ಅಂತ ಸಾಕಷ್ಟು ವಿವರಣೆಯನ್ನು ನಾವು ಹಿಂದಿನ ಒಂದು ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೇವೆ. ಆ ಶ್ವೇತದ್ವೀಪದ ಮಧ್ಯಭಾಗದಲ್ಲಿ ಒಂದು ಬೃಹತ್ತಾದಂತಹ ದೇವಾಲಯ ಇತ್ತು ಅಂತ ಹೇಳ್ತಾರೆ. ಬೃಹತ್ತಾದಂತಹ ದೇವಾಲಯ ಇತ್ತು. ಅಲ್ಲಿ ಒಂದು ಮಹಾ ಸಭಾಂಗಣ ಇತ್ತು. ಅಲ್ಲಿ ಸ್ವತಃ ಸನತ್ ಕುಮಾರರ ಸಿಂಹಾಸನ ಇತ್ತು. ಸನತ್ ಕುಮಾರ ಪ್ರಭುಗಳ ಸಿಂಹಾಸನ ಇತ್ತು. ಶುಕ್ರಗ್ರಹವನ್ನು ಕೂಡ ಅಲ್ಲಿಯ ಜನ ಆರಾಧಿಸ್ತಾ ಇದ್ರು. ಏಕೆಂದರೆ ಪ್ರಭುಗಳು ಬಂದಿರತಕ್ಕಂಥದ್ದು ಶುಕ್ರಗ್ರಹದಿಂದ, ಅದರಿಂದ ಶುಕ್ರಗ್ರಹವನ್ನು ಕೂಡ ಆರಾಧಿಸ್ತಾ ಇದ್ರು. ಆಕಾಶವನ್ನು ಪೂಜಿಸ್ತಾ ಇದ್ರು. ಒಂದಾನೊಂದು ಕಾಲದಲ್ಲಿ ಪರಮಾಣುವನ್ನು ಕೂಡ ಪೂಜಿಸ್ತಾ ಇದ್ರು. ನಾವೀಗ ತಿಳ್ಕೊಂಡ್ವಿ ಹಿಂದಿನ ಒಂದು ಅಧ್ಯಾಯದಲ್ಲಿ. ಆ ಮಹಾನಗರವನ್ನು ಕಟ್ತಾರಲ್ಲ, ಶ್ವೇತದ್ವೀಪದಲ್ಲಿ, ಶ್ವೇತದ್ವೀಪದ ನಗರವನ್ನು ಕಟ್ತಾರಲ್ಲ, ಅಲ್ಲಿ ದೇವಾಲಯಗಳಲ್ಲಿ ಅವರು ಯಾವ ಕೆತ್ತನೆಗಳನ್ನು ಮಾಡಿದರು? ಬೊಂಬೆಗಳಲ್ಲ. ಇವಾಗಿನ ನಾವು ನೋಡ್ತೀವಲ್ಲ ಈ ಬೊಂಬೆಗಳು, ಆ ಥರ ಬೊಂಬೆಗಳಲ್ಲ. ಆವಾಗ ಅಣು ಪರಮಾಣುಗಳ ಚಿತ್ರಗಳು ಇರ್ತಾ ಇತ್ತಂತೆ. ಅಣು ಪರಮಾಣುಗಳ ಚಿತ್ರಗಳು. ಆ ಪರಮಾಣು ಅಂತಕ್ಕಂಥದ್ದು ಎಲ್ಲ ವಸ್ತುಗಳಿಗೂ ಕೂಡ ಮೂಲವಾಗಿರ್ತಕ್ಕಂಥದ್ದು. ಪರಮಾಣುವಿನಿಂದ ತಾನೇ ಅವುಗಳು ಬೇರೆ ರೀತಿಯಲ್ಲಿ ಸಂಯೋಜನೆ ಹೊಂದಿ ಅಣುಗಳಿಂದ ಮತ್ತೆ ಎಲ್ಲ ಬೇರೆ ಬೇರೆ ರೀತಿಯ ವಸ್ತುಗಳು ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ
ಅದು ಮೂಲ ಅಂತ, ಮತ್ತು ಭಗವಂತನ ಅತ್ಯಂತ ಸಣ್ಣ ರೂಪ ಅನ್ನುವ ದೃಷ್ಟಿಯಿಂದ ಪರಮಾಣುವನ್ನು ಪೂಜೆ ಮಾಡ್ತಾ ಇದ್ರಂತೆ. ಆ ಪರಮಾಣುವಿನ ಚಿತ್ರಗಳನ್ನು ದೇವಾಲಯದ ಗೋಡೆಗಳ ಮೇಲೆ ಕೆತ್ತಿರ್ತಾ ಇದ್ರು ಅಂತ ಹೇಳ್ತಾರೆ. ಹೀಗೆ ಅನೇಕ ದೊಡ್ಡ ಧಾರ್ಮಿಕ ಹಬ್ಬಗಳ ಆಚರಣೆ ಬಹಳ ವಿಶೇಷವಾಗಿ ನಡೀತಾ ಇರುತ್ತೆ. ಧಾರ್ಮಿಕ ಹಬ್ಬಗಳನ್ನು ಅಲ್ಲೆಲ್ಲ ಭಾಳ ಚೆನ್ನಾಗಿ ಆಚರಣೆ ಮಾಡ್ತಾ ಇರ್ತಾರೆ. ಒಂದು ಹಬ್ಬದ ಆಚರಣೆಯನ್ನು ನಮ್ಮ ಲೇಖಕರು ನೋಡ್ತಾರೆ, ಅವರಿಗೆ ಗೋಚರವಾಗುತ್ತೆ ಅಥವಾ ಅವರ ದೃಷ್ಟಿಗೆ ಬೀಳುತ್ತೆ. ಹೇಗಿತ್ತು ಆ ಒಂದು ಆಚರಣೆ ಅಂದರೆ, ಆ ಒಂದು ಹಬ್ಬದ ಆಚರಣೆಯಲ್ಲಿ ಎಲ್ಲಿ ಶ್ವೇತ ದ್ವೀಪದಲ್ಲಿ ಮತ್ತು ಆ ಸುತ್ತ ಇದ್ದಂತಹ ಮಹಾನಗರದಲ್ಲಿ ಅಲ್ವಾ, ಆ ಮಹಾನಗರದ ಜನ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದಂಥ ಸಂದರ್ಭದಲ್ಲಿ ಶ್ವೇತ ದ್ವೀಪದ ನಗರ ಇತ್ತಲ್ಲ, ಶ್ವೇತ ವರ್ಣದ ನಗರ, ಅಲ್ಲಿಗೆ ಬರ್ತಿದ್ರು. ಹೆಂಗೆ? ಆ ಸೇತುವೆ ಮೂಲಕ ನಾವು ನೋಡಿದ್ವಲ್ಲ, ಸೇತುವೆನ ಕಟ್ಟಿ ಅದಕ್ಕೂ ಇದಕ್ಕೂ ಎರಡಕ್ಕೂ ಪರಸ್ಪರ ಸಂಬಂಧವನ್ನು ಕಲ್ಪಿಸಿದ್ರು ಅಂತ, ಅದ್ರ ಮೇಲೆ ಹತ್ಕೊಂಡು ಬರ್ತಿದ್ರು. ಹೇಳ್ತಾರೆ, ಒಂದು ಹಬ್ಬದ ಆಚರಣೆಯಲ್ಲಿ ಮಹಾಗುರುಗಳು ಅಂದರೆ ಮುಂದೆ ಗೌತಮ ಬುದ್ಧರಾದಂಥವರು ಅಲ್ಲಿರ್ತಾರೆ. ಮೈತ್ರೇಯರು ಮತ್ತು ವ್ಯಾಸರು ವೈವಸ್ವತ ಮನುವಿನ ಪಕ್ಕದಲ್ಲಿ ನಿಂತಿರೋದನ್ನು ಕಾಣ್ತಾರಂತೆ. ಅವ್ರ ಕಣ್ಣಿಗೆ ಕಾಣಿಸುತ್ತೆ. ಸೂರ್ಯ ಹಾಗೂ 3 ಕುಮಾರರು ಸಿಂಹಾಸನಕ್ಕೆ ಸಮೀಪವಾಗಿ ನಿಂತಿದ್ದರು. ಸನತ್ ಕುಮಾರ ಪ್ರಭುಗಳ ಒಂದು ಸಿಂಹಾಸನ ಆ ಬೃಹತ್ ದೇವಾಲಯದಲ್ಲಿ ಶ್ವೇತ ದ್ವೀಪದ ನಗರದ ಮಧ್ಯಭಾಗದಲ್ಲಿ ಇತ್ತಲ್ಲ, ಅಲ್ಲಿ ಸಿಂಹಾಸನ ಇತ್ತು. ಅಲ್ಲಿ ಯಾರು ಕೂತ್ಕೊಳ್ತಾ ಇದ್ರು? ಸನತ್ ಕುಮಾರ ಪ್ರಭುಗಳು ಬಂದು ಅಲ್ಲಿ ಇರ್ತಾಯಿದ್ರು. ಆ ಸಿಂಹಾಸನದ ಸುತ್ತ ಹೀಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಜೀವನ್ಮುಕ್ತರು ಬೇರೆ ಬೇರೆ ಹಂತದಲ್ಲಿದ್ದವರು ಇರ್ತಾಯಿದ್ರು. ಅದಕ್ಕೆ ಹೇಳ್ತಾರೆ ಮಹಾಗುರುಗಳು, ಮೈತ್ರೇಯರು, ವ್ಯಾಸರು, ವೈವಸ್ವತ ಮನುಗಳು ಎಲ್ಲರೂ ಕೂಡ ಅಲ್ಲಿ ನಿಂತಿರ್ತಾರೆ. ಅದೇ ರೀತಿ ಭವ್ಯ ನೇರಳೆ ಬಣ್ಣದ ಮತ್ತು ಬಿಳಿಯ ಬಣ್ಣದ ದೇವತೆಗಳು ಇರ್ತಾರಂತೆ. ದೇವತೆಗಳು ನಿಂತಿರ್ತಾರೆ. ದೇವತೆಗಳು ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಮನುಷ್ಯರ ಒಂದು ವಿಕಾಸ ಯೋಜನೆ ಹೇಗೆ ನಡೀತಾ ಇದೆಯಲ್ಲ, ಇದೊಂದು ಜೀವ ಪ್ರವಾಹ. ಅದೇ ಥರ ದೇವಗಣಗಳ ವಿಕಾಸನೂ ನಡೀತಾ ಇದೆ. ಅವರು ಕೂಡ ವಿಕಾಸದ ಹಾದಿಯಲ್ಲಿ ಇರ್ತಕ್ಕಂಥವ್ರು. ದೇವರು ಅಂತಂದರೆ ಪರಬ್ರಹ್ಮ ಅಂತ ತಿಳ್ಕೊಳ್ಬಾರ್ದು, ಭಗವಂತ ಅಂತ ತಿಳ್ಕೊಳ್ಬಾರ್ದು. ದೇವರುಗಳು, ದೇವತೆಗಳು ಅವರೂ ಕೂಡ ವಿಕಾಸದ ಹಾದಿಯಲ್ಲಿದ್ದಾರೆ. ಅವರದು ಒಂದು ವಿಕಾಸದ ಜೀವ ವಿಕಾಸದ ಪ್ರವಾಹದಲ್ಲಿ ಅವರಿದ್ದಾರೆ. ಆದರೆ ಮನುಷ್ಯರಿಗಿಂತ ಸ್ವಲ್ಪ ಉನ್ನತ ಸ್ತರದಲ್ಲಿ ವಿಕಾಸ ಹೊಂದುತ್ತಾ ಇರತಕ್ಕಂಥವರು ಅವರಲ್ಲೂ ಕೂಡ ನೋಡಿ, ನಾವು ಕ್ಷುದ್ರ ದೇವತೆಗಳು ಅಂತ ಹೇಳ್ತೀವಿ, ಒಳ್ಳೆಯ ದೇವತೆಗಳು ಅಂತ ಹೇಳ್ತೀವಿ. ಅವರಲ್ಲೂ ಕೂಡ ವಿಕಾಸ ಅನ್ನೋದು ಮುಂದುವರಿತಾ ಇರುತ್ತೆ. ಅಂತಹ ದೇವತೆಗಳು ಕೂಡ ಈ ಸಿಂಹಾಸನದ ಸುತ್ತ ಇದ್ದಂಥದ್ದು ನೋಡ್ತಾರೆ. ಆ ಒಂದು ಹಬ್ಬದ ಆಚರಣೆಯಲ್ಲಿ ಅಲ್ಲಿ ಸನತ್ ಕುಮಾರ ಪ್ರಭುಗಳು ಸಿಂಹಾಸನದ ಮೇಲೆ ಬಂದು ಕೂತ್ಕೊಳ್ತಾರೆ. ಇವರೆಲ್ಲ ಅಲ್ಲಿ ಬಂದು ಸೇರಿದ ನಂತರ, ಜನ ಎಲ್ಲ ಬಂದು ಸೇರಿದ ನಂತರ ಅಲ್ಲಿ ವೈವಸ್ವತರು ಮತ್ತು ಮೈತ್ರೇಯರು, ಮಹಾಗುರುಗಳು ಎಲ್ಲ ಸಿಂಹಾಸನದ ಸುತ್ತ ದೇವತೆಗಳು ಸೇರಿದ ನಂತರ ಕೊನೆಯಲ್ಲಿ ಸನತ್ ಕುಮಾರ ಪ್ರಭುಗಳು ಸಿಂಹಾಸನದ ಮೇಲೆ ಕಾಣಿಸ್ಕೊಳ್ತಾರೆ. ಅವರು ತಮ್ಮ ಹಸ್ತಗಳನ್ನು ತಮ್ಮ ಮುಂದಿದ್ದ ಪೂಜಾ ವೇದಿಕೆಯ ಮೇಲೆ ಇಡ್ತಾರಂತೆ. ಹೀಗೆ ಚಾಚ್ತಾರೆ. ಅಲ್ಲೊಂದು ಪೂಜೆ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಮಾಡಿರ್ತಾರೆ ಸಿಂಹಾಸನದ ಮುಂದೆ. ಅವರು ಹೀಗೆ ಚಾಚಿದ ತಕ್ಷಣ ಅಲ್ಲಿ ದೊಡ್ಡದಾಗಿ ಬೆಂಕಿಯ ಜ್ವಾಲೆ ಹತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಹೇಗಿತ್ತು ಅಂದರೆ ಸಂಸ್ಕಾರ ಕಾರ್ಯಗಳು, ಹಬ್ಬಗಳು ಹೇಗೆ ಮಾಡ್ತಿದ್ರು ಅಂತ, ಹಾಗೆ ದೊಡ್ಡದಾಗಿ ಹತ್ತಿ ಉರಿಯುತ್ತೆ. ಮತ್ತು ಮರುಕ್ಷಣದಲ್ಲೇ ಕ್ಷಣ ಮಾತ್ರದಲ್ಲಿ ಕಾಣಿಸ್ಕೊಂಡಂತಹ ಪ್ರಭುಗಳು ಮಾಯ ಆಗೋಗ್ತಾರೆ, ಅಂದರೆ ಕಾಣಿಸ್ತಲೇ ಹೋಗ್ತಾರೆ. ಒಂದು ಕ್ಷಣ ಮಾತ್ರ ಅವರ ಒಂದು ಉಪಸ್ಥಿತಿ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ಸಿಂಹಾಸನ ಖಾಲಿಯಾಗುತ್ತೆ. ಅವರ ತಲೆಯ ಮೇಲಿದ್ದಂತಹ ತಾರೆಯು ಕಾಣೆಯಾಗುತ್ತೆ. ಯಾವ ತಾರೆ? ನಾವು ಹೇಗೆ ಥಿಯಾಸಫಿ ಸಾಹಿತ್ಯದಲ್ಲಿ ಸನತ್ ಕುಮಾರ ಪ್ರಭುಗಳನ್ನು ಯಾವ ಚಿಹ್ನೆಯಿಂದ ಸೂಚಿಸ್ತೇವೆ? 5 ಕೋಣದ ನಕ್ಷತ್ರ. 5 ಕೋಣದ ನಕ್ಷತ್ರದಿಂದ ನಾವು ಸನತ್ ಕುಮಾರ ಪ್ರಭುಗಳನ್ನು ನಾವು ಆ ಸಂಕೇತದಿಂದ ಸೂಚಿಸ್ತಕ್ಕಂಥದ್ದು. ಹಾಗೆ ಆ ಪ್ರಭುಗಳು ಕಾಣಿಸಿದ ನಂತರ ಆ ತಾರೆ ಅವರ ತಲೆಯ ಮೇಲೆ ಇರುತ್ತೆ. ಇವರು ಯಾವಾಗ ಮಾಯ ಆಗ್ತಾರೋ ಆ ತಾರೆಯು ಕೂಡ ಕಾಣೆಯಾಗತ್ತೆ ಅಂತ ಹೇಳ್ತಾರೆ. ಅದಾದ ನಂತರ ಆ ಹತ್ತಿ ಉರಿತಾ ಇರುತ್ತಲ್ಲ ಜ್ವಾಲೆ, ಆ ಜ್ವಾಲೆಯಿಂದ ಒಂದೊಂದು ಕೆಂಡವನ್ನು ಎಲ್ಲರೂ ತಮ್ಮ ಮನೆ ತಗೊಂಡೋಗ್ತಾರಂತೆ. ಒಂದೊಂದು ಕೆಂಡ ಅಂದರೆ ಮಹಾಜ್ವಾಲೆಯನ್ನು ಹತ್ತಿಸಿದ್ದು ಯಾರು? ಸನತ್ ಕುಮಾರ ಪ್ರಭುಗಳು ಅಲ್ವಾ? ಪ್ರಭುಗಳು ಹತ್ತಿಸಿದ್ದಂತಹ ಆ ಮಹಾ ಪವಿತ್ರವಾದಂತಹ ಜ್ವಾಲೆಯಲ್ಲಿನ ಒಂದು ಕೆಂಡವನ್ನು ಪ್ರತಿಯೊಬ್ಬರೂ ಕೂಡ ಅಲ್ಲಿ ಯಾರು ಬಂದಿರ್ತಾರೋ ಆ ಹಬ್ಬದ ಆಚರಣೆಯಲ್ಲಿ ಮನೆಗೆ ತಗೊಂಡು ಹೋಗಿ ಅವರ ಮನೆಯ ಪೂಜಾ ಪೀಠದ ಮೇಲೆ ಇಟ್ಕೊಳ್ತಾರೆ. ಅವರ ಮನೆಯ ಪೂಜಾ ಪೀಠಗಳಲ್ಲಿ ಇಟ್ಕೊಳ್ತಾ ಇರ್ತಾರೆ ಅನ್ನೋದು ಒಂದು ಒಂದು ಹಬ್ಬದ ಧಾರ್ಮಿಕ ಒಂದು ಆಚರಣೆಯ ಬಗ್ಗೆ ಅವರು ಕಂಡದ್ದನ್ನು ಇಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ. ಮುಂದುವರಿತಾ ಹೇಳ್ತಾರೆ,
ಅಲ್ಲಿ ಪ್ರಜೆಗಳು ಕೆಲವರು ತಮ್ಮನ್ನು ಸಂಪೂರ್ಣವಾಗಿ ಅಧ್ಯಯನದಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಕೆಲವರು ಸಂಪೂರ್ಣವಾಗಿ ಅಧ್ಯಯನದಲ್ಲೇ ತೊಡಗಿಸ್ಕೊಂಡಿರ್ತಾರೆ. ನಾವು ನಮಗೆ ತಿಳಿದ ಮಟ್ಟಿಗೆ ಇತಿಹಾಸದಲ್ಲಿ ನೋಡ್ತಾ ಹೋದರೆ ಬ್ರಾಹ್ಮಣರು ಅಂದವರು ಯಾವಾಗಲೂ ಏನು ಮಾಡ್ತಾಯಿದ್ರು, ಅವರು ಯಾವಾಗಲೂ ಜ್ಞಾನ ಸಂಪಾದನೆಯಲ್ಲೇ ಅವರು ತೊಡಗಿಸ್ಕೊಂಡಿರ್ತಾ ಇದ್ರು ಅಲ್ವಾ. ಜ್ಞಾನಾರ್ಜನೆ, ಪಾಂಡಿತ್ಯ, ಬೇರೆ ಏನೂ ವೃತ್ತಿ ಮಾಡ್ತಾ ಇರಲಿಲ್ಲ, ಈಗಿನ ಥರ ಅಲ್ಲ. ಆವಾಗ ಬೇರೆ ವೃತ್ತಿ ಅನ್ನೋದವರು ಮಾಡ್ತಾ ಇರಲಿಲ್ಲ, ಅದಕ್ಕೆ ತೊಡಗಿಸ್ಕೊಂಡಿರ್ತಾರೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಅಂತಹವರು ಗುಪ್ತ ವಿಜ್ಞಾನದಲ್ಲಿ ಪಾರಂಗತರಾಗಿರುತ್ತಿದ್ದರು, ಗುಪ್ತ ವಿದ್ಯೆಯಲ್ಲಿ ಪಾರಂಗತರಾಗಿರ್ತಾ ಇದ್ರು, ಅವ್ರಿಗೆ ಸಿದ್ಧಿಗಳಿತ್ತು. ಯಾಕೆಂದರೆ ಇವರೆಲ್ಲ ಭಾಳ ಮುಂದುವರೆದಂತಹ ಒಂದು ಹಂತದಲ್ಲಿ ಇದ್ದಂಥವರು. ಎಷ್ಟೋ ಜನ ಮಾನವಾತೀತರಾಗಿದ್ದವರು ಕೂಡ, ಅಥವಾ ಆ ಒಂದು ಆಧ್ಯಾತ್ಮ ಪಥದಲ್ಲಿ ಮುಂದುವರೆದು ಹೋಗಿ ಎಷ್ಟೋ ಜನ ಶಿಷ್ಯ ಒಂದು ವರ್ಗದಲ್ಲಿ ಇದ್ದಂಥವ್ರು. ನಾವು ಥಿಯಾಸಫಿ ವಾಂಗ್ಮಯದಲ್ಲಿ ಹೇಳ್ತೇವೆ, ಶಿಷ್ಯ ಪಥ ಅಂತ ಹೇಳ್ತೀವಿ, ಶಿಷ್ಯರು ಅಂತ ಹೇಳ್ತೀವಿ, ಗುರುಗಳು ಅಂತ ಹೇಳ್ತೀವಿ, ದೀಕ್ಷೆಗಳು. ಯಾವ್ಯಾವ ದೀಕ್ಷೆಗಳನ್ನು ಇದೆ, ಆ ದೀಕ್ಷೆಗಳನ್ನು ಪಡ್ಕೊಂಡವ್ರು ಹೇಗಿರ್ತಾರೆ, ಅವ್ರಿಗಿನ್ನ ಜೀವನ್ಮುಕ್ತಿ. 5 ದೀಕ್ಷೆಗಳನ್ನು ಪಡ್ಕೊಂಡ ನಂತರ ಭೂಮಿಯ ಮೇಲೆ ಆಧ್ಯಾತ್ಮ ಪಥದಲ್ಲಿರ್ತಕ್ಕಂಥ ಜೀವಿಗೆ ಜೀವನ್ಮುಕ್ತಿ. ಅಲ್ಲಿವರೆಗೂ ಅವರು ಜನ್ಮವನ್ನು ಪಡ್ಕೊಳ್ತಾ ಇರ್ತಾರಲ್ವ. ಹಾಗೆ ಅವರಲ್ಲಿ ಅನೇಕ ಶಕ್ತಿ ವಿಶೇಷಗಳಿರುತ್ತೆ. ಹೇಗೆ ಅಂದರೆ ಯೋಚನಾ ರೂಪಗಳನ್ನು ಸೃಷ್ಟಿಸಲು ಮತ್ತು ತಮಗೆ ಬೇಕಾದ ಸೂಕ್ಷ್ಮ ದೇಹಗಳಲ್ಲಿ ಕೆಲಸ ಮಾಡಲು ಕಲಿತಾ ಇದ್ರಂತೆ. ಅವರು ಸೂಕ್ಷ್ಮ ದೇಹಗಳಲ್ಲಿ ಕೆಲಸ ಮಾಡೋದನ್ನು ಕಲಿತಾ ಇದ್ರು. ಅಂದರೆ ಅವರೆಲ್ಲ ಶಿಷ್ಯವರ್ಗ ಅಥವಾ ದೀಕ್ಷಾಪಥಕ್ಕೆ ಸೇರಿದಂತಹವರು ಅಂತ. ನಿಸ್ವಾರ್ಥತೆ ಮತ್ತು ಉನ್ನತ ಮಟ್ಟದ ನೈತಿಕತೆ ಬಹಳ ಮುಖ್ಯ ಅಂತ ಕಂಡುಕೊಂಡಿದ್ರು. ಬಹಳ ಉನ್ನತವಾದಂತಹ ಜೀವನವನ್ನು ಅವರು ನಡೆಸ್ತಾ ಇದ್ರು. ಅವರು ತಮ್ಮ ವಿದ್ಯಾರ್ಥಿಗಳನ್ನು ಬಹಳ ಎಚ್ಚರಿಕೆಯಿಂದ ಆರಿಸ್ಕೊಳ್ತಾ ಇದ್ರು. ಎಂತೆಂಥವ್ರನ್ನ ಎಲ್ಲರನ್ನೂ ವಿದ್ಯಾರ್ಥಿಗಳಲ್ಲ. ಈಗಿನ ಕಾಲದಲ್ಲಿ ಹೆಂಗಿದೆ, ದುಡ್ಡು ಕೊಟ್ಟರೆ ಯಾರು ಬೇಕಾದರೂ ಎಲ್ಲಿಗೆ ಬೇಕಾದರೂ ಯಾವ ಕೋರ್ಸಿಗೆ ಬೇಕಾದರೂ ಸೇರ್ಕೋಬೋದು, ಪಾಸು ಮಾಡ್ಬೋದು, ಓದ್ದೇನೇನೂ ಪಾಸ್ ಮಾಡ್ಬೋದು. ಆ ಥರ ಇರಲಿಲ್ಲ ಆಗ ಭಾಳ. ಯಾಕೆಂದರೆ ಅಲ್ಲಿ ಕಲಿತಾ ಇದ್ದಂಥದ್ದು ಆತ್ಮವಿದ್ಯೆ. ಈ ಒಂದು ಯಾವ ವಿದ್ಯೆಯಲ್ಲಿ ಪರಾವಿದ್ಯೆ, ಅಪರಾವಿದ್ಯೆ ಅಲ್ಲ. ಇಲ್ಲಿ ಕಲಿತಾ ಇರ್ತಕ್ಕಂಥದ್ದೆಲ್ಲ ಹೊಟ್ಟೆಪಾಡಿನ ವಿದ್ಯೆ. ಅದು ಹೊಟ್ಟೆಪಾಡಿನ ವಿದ್ಯೆ ಅಲ್ಲ, ಅದು ಆತ್ಮವಿದ್ಯೆ. ಹೀಗೆ ಇದ್ದಾಗ ಒಂದು ಕಡೆ ನೋಡ್ತಾರೆ, ಆ ದೂರದ ಒಂದು ದೇಶವನ್ನು ಆಳ್ತಾ ಇದ್ದಂತಹ ಮನು ಯಾರಪ್ಪ ಅಂದರೆ ಕೊರೋನಾ. ಇಲ್ಲಿ ಬರ್ತಕ್ಕಂಥ ಪಾತ್ರಗಳೆಲ್ಲರಿಗೂ ಕೂಡ ಒಂದೊಂದು ಹೆಸರನ್ನು ಕೊಡ್ತಾರೆ. ನಾನು ಇದನ್ನು ಸಾಕಷ್ಟು ಸರಿ ಹೇಳಿದ್ದೇನೆ. ಪದೇ ಪದೇ ಅದೇ ಜೀವರುಗಳನ್ನು ಅವರು ಯೋಗ ದೃಷ್ಟಿನಲ್ಲಿ ನೋಡ್ತಾ ಹೋಗ್ತಾರೆ. ಅವ್ರುಗಳಿಗೆಲ್ಲ ಒಂದೊಂದು ಹೆಸರು ಕೊಟ್ಟಿರ್ತಾರೆ. ಅವರೆಲ್ಲ ಈಗ ಜೀವನ್ಮುಕ್ತರಾಗಿ ಎಷ್ಟೋ ಜನ ಬಹಳ ಮುಂದಿನ ಹಂತದಲ್ಲಿದ್ದಾರೆ. ಈಗ ಮೌರ್ಯರಾಗಿರ್ಬೋದು ಅಥವಾ ಕುತುಂಬಿಯವರಾಗಿರ್ಬೋದು, ಅವರೆಲ್ಲರೂ. ಲೆಡ್ಬಿಟ್ರವ್ರಿಗೂ ಒಂದು ಹೆಸರಿತ್ತು, ಅನಿಬೆಸೆಂಟ್ರಿಗೂ ಒಂದು ಹೆಸರಿತ್ತು, HBB ಅವ್ರಿಗೂ ಹೆಸರಿತ್ತು. ಅನಿಬೆಸೆಂಟ್ರಿಗೆ ಏನು ಹೆಸರು ಕೊಟ್ಟಿದ್ದಾರೆ, ಹೆರಾಕ್ಲಿಸ್ ಅಂತ ಕೊಟ್ಟಿದ್ದಾರೆ. ಸಿರಿಯಸ್ ಅಂದರೆ ನಮ್ಮ ಲೆಡ್ಬಿಟ್ರವರು. ಹೀಗೆ ಎಲ್ಲರಿಗೂ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ. ಕರೋನಾ ಅಂತ ಹೇಳ್ತಾರೆ. ಕರೋನಾ ಅಂದರೆ ಜೂಲಿಯಸ್ ಸೀಸರ್. ನಾವು ಈಗಿನ ಒಂದು ಹಿಸ್ಟ್ರಿಯಲ್ಲಿ ನೋಡ್ತೀವಲ್ಲ, ಜೂಲಿಯಸ್ ಸೀಸರ್, ಅವ್ರಿಗೆ ಕರೋನಾ ಅಂತ ಹೆಸರು ಕೊಟ್ಟಿರ್ತಾರೆ. ಅವರು ಬಹಳ ಉನ್ನತ ಮಟ್ಟದಲ್ಲಿ ಇದ್ದಂಥವ್ರು, ಬೆಳೆದಂಥವ್ರು ಅಂತ. ಅವರು ಒಂದು ರಾಜ್ಯಭಾರವನ್ನು ಮಾಡ್ತಾಯಿದ್ರಂತೆ, ಒಂದು ದೊಡ್ಡ ದೇಶವನ್ನು ಆಳ್ತಾ ಇದ್ರು. ಅಲ್ಲಿ ದೇಶವನ್ನು ಆಳ್ತಾ ಇದ್ದಾಗ ಮನುಗಳು ಅವರಿಗೆ ಸ್ವತಃ ನಿರ್ದೇಶನವನ್ನು ಕೊಡ್ತಾಯಿದ್ರು. ಎಂಥ ಕಾಲ ಅದು, ಸತ್ಯಯುಗ, ಋಷಿಗಳ ಕಾಲ. ಆ ಥರ ಸ್ವತಃ ಜೀವನ್ಮುಕ್ತ ಮನುಗಳು ಅಂದರೆ ಈ ವೈವಸ್ವತ ಮನುಗಳೇ ಅವರಿಗೆ ನಿರ್ದೇಶನವನ್ನು ಕೊಡ್ತಾಯಿದ್ರು. ರಾಜ್ಯಭಾರ ಮಾಡ್ತಾ ಇರ್ತಕ್ಕಂಥವ್ರದ್ದು ಎಷ್ಟು ಜವಾಬ್ದಾರಿ ಇರುತ್ತಲ್ವ. ಒಂದು ರಾಜ್ಯವನ್ನು ನಡೆಸ್ಕೊಂಡು ಹೋಗಬೇಕು, ಜನರನ್ನು ಒಂದು ಒಳ್ಳೆಯ ಸುಸ್ಥಿತಿಯಲ್ಲಿಡಬೇಕು, ಸರಿಯಾದ ದಾರಿಯಲ್ಲಿ ನಡೆಸಬೇಕು ಅಂದರೆ. ಹಾಗೆ ಅವರು ನಿರ್ದೇಶನವನ್ನು ಕೊಡುವಾಗ ವಿದ್ಯಾರ್ಥಿಗಳು ಅಂತ ನಾವು ಹೇಳಿದ್ವಲ್ಲ, ಅವರನ್ನು ಹೇಗೆ ಉಪಯೋಗಿಸ್ಕೊಳ್ತಾ ಇದ್ರು ಅಂದರೆ, ಅವರು ಕೂಡ ಸೂಕ್ಷ್ಮ ಶರೀರಗಳಲ್ಲಿ ಕೆಲಸ ಮಾಡೋದನ್ನು ಕಲ್ತ್ಕೊಂಡಿರ್ತಿದ್ರಲ್ಲ. ಅವರು ತುಂಬ ದೂರದಲ್ಲಿದ್ದಂಥವರಿಗೆ ಸಂದೇಶವನ್ನು ನೇರವಾಗಿ ತಲುಪಿಸೋದಕ್ಕೆ ಸಾಧ್ಯ ಇಲ್ಲ. ಅವಾಗೇನು ಮಾಡ್ತಾಯಿದ್ರು, ತಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಸಂಕಲ್ಪಗಳನ್ನು ವಿದ್ಯಾರ್ಥಿಗಳಿಗೆ ತಲುಪಿಸ್ತಾಯಿದ್ರು. ಹತ್ತಿರದಲ್ಲಿರ್ತಕ್ಕಂಥವ್ರಿಗೆ ವಿದ್ಯಾರ್ಥಿಗಳೇನು ಮಾಡ್ತಾಯಿದ್ರು, ಸೂಕ್ಷ್ಮ ಶರೀರದಲ್ಲಿ ಅಲ್ಲಿ ತಾವು ಯಾರಿಗೆ ಹೋಗಿ ಸಂದೇಶ ಮುಟ್ಟಿಸ್ಬೇಕೋ ಅಲ್ಲಿಗೆ ಹೋಗ್ತಾಯಿದ್ರು. ಸೂಕ್ಷ್ಮ ಶರೀರದಲ್ಲಿ ಅಲ್ಲಿಗೆ ಹೋದ ನಂತರ ಸೂಕ್ಷ್ಮ ಶರೀರ ಮತ್ತೆ ಸ್ಥೂಲ ಶರೀರವನ್ನು ಪಡ್ಕೊಳ್ತಾಯಿದ್ರು. ನೋಡಿ ಹೀಗೆ ಆ ಸ್ಥೂಲ ಶರೀರದ ನನ್ನ ದೇಹವನ್ನು ಮತ್ತೆ ಹೊಂದಿ ಅಲ್ಲಿ ಯಾವ ಸಂದೇಶ ಕೊಡಬೇಕು ಆ ಸಂದೇಶವನ್ನು ಕೊಡ್ತಾರೆ. ಹೀಗೆ ಒಂದು ಇನ್ಸ್ಟೆನ್ಸು ಅವ್ರಿಗೆ ಕಾಣಿಸುತ್ತೆ. ಕೊರೋನಾ ಅಂದರೆ ಜೂಲಿಯಸ್ ಸೀಸರ್, ಅವರು ಒಂದು ಚಕ್ರಾಧಿಪತ್ಯದಿಂದ ಚಕ್ರವರ್ತಿಯಾಗಿರ್ತಾರೆ. ಮನುಗಳು ಅವ್ರಿಗೆ ಒಂದು ಸಂದೇಶವನ್ನು ಕಳಿಸ್ಬೇಕಾಗಿರುತ್ತೆ. ಅವ್ರು ಭಾಳ ದೂರ ಇರೋದ್ರಿಂದ ನೇರವಾಗಿ ಕಳಿಸೋಕ್ಕಾಗೋದಿಲ್ಲ. ಒಬ್ಬ ವಿದ್ಯಾರ್ಥಿಯ ಮೂಲಕ ಕಳಿಸ್ತಾರೆ. ಆ ವಿದ್ಯಾರ್ಥಿ ಸೂಕ್ಷ್ಮ ದೇಹದಲ್ಲಿ ಅಲ್ಲಿಗೆ ಹೋಗಿ ತಲುಪ್ತಾರೆ, ಅವರಿರೋ ಜಾಗಕ್ಕೆ. ನಂತರ ಸ್ಥೂಲ ದೇಹವನ್ನು ಧರಿಸಿ ಅವ್ರಿಗೆ ಯಾವ ಒಂದು ಸಂದೇಶವನ್ನು ತಲುಪಿಸ್ಬೇಕೋ ಹಾಗೆ ತಲುಪಿಸ್ತಾಯಿದ್ರು. ನಮ್ಮ ಥರ ಮೊಬೈಲ್ ಇರಲಿಲ್ಲ, ಯಾವುದೊಂದು ಸಂದೇಶನ ತಲುಪಿಸ್ಬೇಕು ಅಂದರೆ ಅಲ್ವಾ. ಅಲ್ಲಿ ನೋಡಿ ಅವ್ರಿಗಿದ್ದಂತಹ ಶಕ್ತಿ ಸಾಮರ್ಥ್ಯಗಳು, ಅಂತರಂಗದ ಶಕ್ತಿ ವಿಶೇಷಗಳಿಂದಲೇ
ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಅಂದರೆ ಯಂತ್ರೋಪಕರಣಗಳು ಅಷ್ಟರ ಮಟ್ಟಿಗೆ ಬೆಳೆದಿರಲಿಲ್ಲ ಆ ಸತ್ಯಯುಗದಲ್ಲಿ. ಅಂದರೆ ನಾವು ಅಂದ್ಕೊಳ್ಳೋದು ಪ್ರಾರಂಭ ಕಾಲದಲ್ಲಿ 5ನೇ ಮಹಾವಂಶದಲ್ಲಿ ಟೆಕ್ನಾಲಜಿ ಅನ್ನೋದು ಅಷ್ಟೊಂದು ಮುಂದುವರೆದಿರಲಿಲ್ಲ ಈಗಿನ ಕಾಲದ ಥರ. ಯಾಕೆ ಅಂತಂದರೆ ಅಲ್ಲಿ ಜನ ಸಾಮಾನ್ಯವಾಗಿ ಬಹಳ ಸರಳವಾಗಿರ್ತಾಯಿದ್ರು. ತಮ್ಮ ಕೆಲಸಗಳನ್ನು ತಮ್ಮ ಹಸ್ತಗಳಿಂದ ಸ್ವಂತ, ಈಗಿನ ಥರ ಮಷಿನರಿ ಅಲ್ಲ, ಸ್ವಂತ ತಮ್ಮ ಕೈಯಲ್ಲೇ ಕೆಲಸ ಮಾಡ್ಕೊಂಡು ನಾವು ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ನೋಡಿದ್ದೀವಲ್ವ. ಹಾಗೆ ಬರ್ತಾ ಬರ್ತಾ ಅಂತೂ ಈಗ ಬಹಳ ವೇಗವಾಗಿ ಟೆಕ್ನಾಲಜಿ ಅನ್ನೋದು ಮುಂದುವರೆದು ನಾವು ಆಫೀಸಲ್ಲಿ ಕೂತಿದ್ರು ಮನೆಯಲ್ಲಿ ಡೋರ್ ಓಪನ್ ಮಾಡ್ಬೋದು, ಡೋರ್ ಕ್ಲೋಸ್ ಮಾಡ್ಬೋದು, ಅಂಥ ರಿಮೋಟ್ ಇಟ್ಕೊಂಡು ಅಂಥ ಯುಗ ಬಂದಿದೆ. ಆದರೆ ಅಲ್ಲಿ ಹೇಳ್ತಾರೆ ಭಾಳ ಸರಳವಾಗಿದ್ದರು, ಹಸ್ತದಿಂದಲೇ ಅವ್ರು ಕೆಲಸ ಮಾಡ್ತಾಯಿದ್ರು. ಅಲ್ಲಿಯ ಜನ ಅಟ್ಲಾಂಟಿಸ್ ಖಂಡದಲ್ಲಿದ್ದಷ್ಟು ವಿಪರೀತ ಸುಖಭೋಗಗಳಲ್ಲಿ ಮುಳುಗು ಹೋಗಿರಲಿಲ್ಲ. ಮುಳುಗು ಹೋಗದಲ್ಲೇ ಇರೋ ಹಾಗೆ ಮನುಗಳು ನೋಡ್ಕೊಂಡಿದ್ರು. ಯಾಕೆಂದರೆ ಅವರಿಗೆ ಅಷ್ಟೊಂದು ಸುಖ ಲೋಲುಪ್ತತೆ ಕೊಟ್ಬಿಟ್ರೆ ಅವರು ಆಧ್ಯಾತ್ಮಿಕವಾಗಿ ವಿಕಾಸ ಆಗಲ್ಲ, ಈ ಕಡೆ ಒಲವು ಬರೋದಿಲ್ಲ, ಅದರಲ್ಲೇ ಅವರು ಮತ್ತೆ ಅಡ್ಡದಾರಿಯನ್ನು ಹಿಡಿತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಅವರ ಇಚ್ಛೆ ಆಗಿತ್ತು ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಅಲ್ಲಿ ಯಂತ್ರೋಪಕರಣಗಳಾಗಲಿ ಟೆಕ್ನಾಲಜಿ ಅಷ್ಟೊಂದು ಮುಂದುವರೆದಿರಲಿಲ್ಲ ಅಂತ ಹೇಳ್ತಾ ಬರ್ತಾರೆ. ಹೀಗೆ ಇನ್ನು ಕೆಲವು ವಿಚಾರಗಳನ್ನು ಅವರು ನಮಗಿಲ್ಲಿ ಹೇಳ್ತಾ ಬರ್ತಾರೆ. 60,000 ಕ್ರಿಸ್ತಪೂರ್ವ 60,000 ವರ್ಷದಲ್ಲಿ ಪ್ರಾರಂಭ ಆದಂತಹ ಆರ್ಯ ಜನಾಂಗ ಹೆಚ್ಚಿನ ಜನಸಾಂದ್ರತೆಯನ್ನು ಹೊಂದುತ್ತಾ ಒಂದು ರಾಜ್ಯವಾಗಿ ಬೆಳೆಯುತ್ತೆ. ನಾನು ಹೇಳಿದೆ 60 ಲಕ್ಷ ವರ್ಷಗಳ ಹಿಂದೆ ಪ್ರಾರಂಭವಾಗಿತ್ತು. 60,000 ವರ್ಷದ ಹೊತ್ತಿಗೆ ಒಂದು ರಾಜ್ಯ ಆಗುವಷ್ಟು ಇವ್ರ ಜನಸಂಖ್ಯೆ ಬೆಳೆಯುತ್ತೆ. ಗೋಬಿ ಸಮುದ್ರವನ್ನು ಸುತ್ತುವರೆದಿರುತ್ತೆ. ಹೀಗೆ ಅಭಿವೃದ್ಧಿ ಹೊಂದುತ್ತಾ ಇದ್ದಂತಹವರು, ನಾವು ನೋಡಿದ್ವಲ್ಲ ಈಗ ಈ ಮಹಾನಗರದಲ್ಲಿ ಇದ್ದಂಥವರು, ಆ ಒಂದು ಪ್ರತ್ಯೇಕವಾಗಿ ವಿಕಾಸದಲ್ಲಿ ಮುಂದುವರಿತಾ ಇದ್ದಂಥವರು ಜನಸಂಖ್ಯೆ ಜಾಸ್ತಿ ಆದಮೇಲೆ ಅವರು ಭೂಮಿಯ ಮೇಲಿನ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ವಿವಿಧ ರಾಷ್ಟ್ರಗಳಿಗೆ ಅನೇಕ ತಂಡಗಳು ಹೊರಟು ಬೇರೆ ಬೇರೆ ಪ್ರದೇಶಗಳಲ್ಲಿ ಅಲ್ಲಿ ಹೋಗಿ ಆರ್ಯರ ಸಾಮ್ರಾಜ್ಯವನ್ನು, ರಾಜ್ಯಗಳನ್ನು ಸ್ಥಾಪನೆ ಮಾಡ್ತಾರೆ ಅಂತ. ಮುಂದಿನ ಎಲ್ಲ ಆರ್ಯ ರಾಷ್ಟ್ರಗಳಿಗೂ ಇದೇ ಮೂಲ. ಯಾವುದು ಮೂಲ? ಈ ಶ್ವೇತದ್ವೀಪದ ಸುತ್ತ ಇತ್ತಲ್ಲ, ಶ್ವೇತದ್ವೀಪದ ನಗರ ಮತ್ತು ಅಲ್ಲಿ ಮಹಾನಗರದಲ್ಲಿ ನಡೀತಾ ಇತ್ತಲ್ಲ ವಿಕಾಸ, ಮನುವಿನ ಒಂದು ಆಳ್ವಿಕೆಯಲ್ಲಿ ಅವರೇ ಮೂಲ. ಆರ್ಯ ಜನಾಂಗಕ್ಕೆ ಅವರೇ ಮೂಲ. ಕ್ರಿಸ್ತಪೂರ್ವ 40,000 ವರ್ಷದಿಂದೀಚೆಗೆ ಅನೇಕ ಗುಂಪುಗಳು ಬೇರೆ ಬೇರೆ ಕಡೆ ನೆಲೆಸಿ ಆರ್ಯರ ಉಪವಂಶಗಳನ್ನು ಸ್ಥಾಪನೆ ಮಾಡ್ತಾ ಬರ್ತಾರೆ. ಆರ್ಯರ ಉಪವಂಶಗಳು ಅದನ್ನು ನೋಡ್ತಾ ಹೋಗೋಣ ಮುಂದೆ ನಾವು ತರಗತಿಗಳಲ್ಲಿ. ಅವರು ಆ ಗೋಬಿ ಸಮುದ್ರದ ಹತ್ತಿರ ಇದ್ದಂಥ ಶ್ವೇತದ್ವೀಪದಲ್ಲಿದ್ದರಲ್ಲ, ಅಂದರೆ ಈಗ ನಾವು ನೋಡೋದಾದರೆ ಚೈನಾ ಮತ್ತು ಮಂಗೋಲಿಯಾ ಬಾರ್ಡರ್ಗೆ ಬರುತ್ತೆ ಅದು. ಅಲ್ಲಿಂದ ಜನ ಬೇರೆ ಬೇರೆ ಕಡೆ ಪಶ್ಚಿಮ ದಿಕ್ಕಿಗೂ ಹೋಗ್ತಾರೆ, ಪೂರ್ವಕ್ಕೂ ಬರ್ತಾರೆ, ಕೆಳಗಡೆ ಭಾರತಕ್ಕೂ ಬರ್ತಾರೆ. ಭಾರತ ದೇಶಕ್ಕೂ ಹಲವಾರು ದೊಡ್ಡ ದೊಡ್ಡ ಗುಂಪುಗಳು ಬಂದು ಅಲ್ಲಿದ್ದ ಜನರನ್ನು ಸೋಲಿಸಿ ತಮ್ಮ ವಶ ಮಾಡಿಕೊಂಡು, ಅಂದರೆ ಅಲ್ಲಿ ಮೊದಲು ಈ 4ನೇ ಮಹಾವಂಶದ ಬೇರೆ ಬೇರೆ ಉಪವಂಶದವರು ಇದ್ದರು ಭಾರತ ದೇಶದಲ್ಲೂ ಕೂಡ. ಅಲ್ಲಿಗೆ ಆರ್ಯನರು ಬಂದ ಮೇಲೆ ಅವ್ರ ಮೇಲೆ ಯುದ್ಧ ಮಾಡಿ ಕೆಲವು ಪ್ರದೇಶಗಳನ್ನು ಅವರು ವಶಪಡಿಸ್ಕೊಂಡು ಅವರ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ನಾವು ಹಿಸ್ಟ್ರಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಹೀಗೆ ಮೂಲ ಜನಾಂಗ ಏನಿದೆ, ಆರ್ಯನರ ಮೂಲ ಜನಾಂಗ ಇದೆಯಲ್ಲ, ಅದು ಎಲ್ಲ ಕಡೆಗಳಿಗೂ ಹರಡಿತು. ಈ ಕಡೆ ಪಶ್ಚಿಮಕ್ಕೂ ಹೋಯಿತು, ಈ ಕಡೆ ದಕ್ಷಿಣಕ್ಕೆ ಭಾರತಕ್ಕೆ ಬಂದರು, ಈ ಕಡೆ ಪೂರ್ವಕ್ಕೆ ಹೋದರು. ಎಲ್ಲಿವರೆಗೂ ಹೋಗ್ತಾರೆ ಅಂದರೆ ಚೀನಾ ಮತ್ತು ಜಪಾನ್ ದೇಶಗಳವರೆಗೂ ಹರಡ್ತಾರೆ. ಅಲ್ಲಿ ಮಂಗೋಲಿಯನ್ ವಂಶದವರು ಇದ್ದರು ಅಂತ ಹೇಳ್ತಾರೆ. ಚೀನಾ ಮತ್ತು ಜಪಾನಲ್ಲಿ ಮಂಗೋಲಿಯನ್ ಅವರು ಯಾರಪ್ಪ ಅಂದರೆ 4ನೇ ಮಹಾವಂಶದ 7ನೇ ಉಪವಂಶದವರಂತೆ. ಅವರು ಕೊನೆಯ ಉಪವಂಶದವರು ಅಲ್ಲಿದ್ದರು. ಅಲ್ಲಿಗೆ ಹೋಗ್ತಾರೆ. ಅಟ್ಲಾಂಟಿಯನ್ ಮಹಾವಂಶದ 7ನೇ ಉಪವಂಶಕ್ಕೆ ಸೇರಿದವರು. ಆರ್ಯವಂಶೀಯರು ಉತ್ತರ ಮತ್ತು ಪೂರ್ವ ದಿಕ್ಕುಗಳ ಕಡೆಗೆ ಸಾಗ್ತಾ ಅತೀವ ಶೈತ್ಯ ಪ್ರದೇಶಗಳನ್ನು ಮುಟ್ಟುವವರೆಗೂ ಕೂಡ ತಮ್ಮ ದಂಡಯಾತ್ರೆಯನ್ನು ಮುಂದುವರಿಸ್ತಾ ಹೋಗ್ತಾರೆ. ಆಮೇಲೆ ಫಾರ್ಮೋಸಾ ಚಕ್ರಾಧಿಪತ್ಯದಲ್ಲಿದ್ದಂತಹ ಅಟ್ಲಾಂಟಿಯನ್ ಮಹಾವಂಶದ 5ನೇ ಉಪವಂಶದವರಾದ ಟುರೇನಿಯನ್ನರವನನ್ನು ಮತ್ತು ಸಯಾಮ್ನಲ್ಲಿದ್ದ 2ನೇ ಉಪವಂಶದವರಾದ ಟ್ಲವೆಟ್ಲಿ ಗುಂಪಿನವರನ್ನು ಸೋಲಿಸಿ ತಮ್ಮ ಚಕ್ರಾಧಿಪತ್ಯವನ್ನು ಸ್ಥಾಪಿಸ್ಕೊಳ್ತಾರೆ. ಅಂದರೆ ಅವರೆಲ್ಲ ಅಟ್ಲಾಂಟಿಯನ್ ಮಹಾವಂಶದ ಬೇರೆ ಬೇರೆ ಉಪವಂಶಗಳಿಗೆ ಸೇರಿದಂಥವರು ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರವರು ರಾಜ್ಯಗಳನ್ನು ಕಟ್ಟಿಕೊಂಡು ರಾಜ್ಯಭಾರ ಮಾಡ್ತಾ ಇರ್ತಾರೆ. ಇವರು ಸಾಕಷ್ಟು ಜನಸಂಖ್ಯೆಯಲ್ಲಿ ಬೆಳೆದ ನಂತರ ಆ ಪ್ರದೇಶಗಳಿಗೆ ಹೋಗ್ತಾರೆ. ಅಲ್ಲಿ ಅವರನ್ನು ಸೋಲಿಸಿ ಅವರ ಚಕ್ರಾಧಿಪತ್ಯವನ್ನು ಪ್ರಾರಂಭವನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ಅವರು ಸುಮಾತ್ರ ಜಾವಾ ದ್ವೀಪಗಳನ್ನು ಒಳಪಡಿಸ್ಕೊಳ್ತಾರೆ.
ಅಲ್ಲಿಯ ಜನ ಅಂದರೆ 4ನೇ ಮಹಾವಂಶಕ್ಕೆ, ಅಟ್ಲಾಂಟಿಯನ್ ಮಹಾವಂಶಕ್ಕೆ ಸೇರಿದವರು ಇವರನ್ನ 5ನೇ ಮಹಾವಂಶದವ್ರನ್ನ ಬಿಳಿ ಚರ್ಮದ ದೇವತೆಗಳು ಅಂತ ಸ್ವಾಗತ ಮಾಡ್ತಾರಂತೆ. ಹಾಗೆ ಅಂದರೆ ಇವರು ಭಾಳ ಮುಂದುವರೆದಿದ್ದಂಥವರು, ಉತ್ತಮ ಒಂದು ಜ್ಞಾನವನ್ನು ಪಡೆದಿದ್ದಂಥವ್ರು ಅನ್ನುವ ರೀತಿಯಲ್ಲಿ. ಹಾಗೆ ಇವರು ಹೇಳ್ತಾರೆ, ಹೀಗೆ ಅವರು ಮಲೇಷ್ಯಾ, ಪರ್ಯಾಯ ದ್ವೀಪ, ಫಿಲಿಪೀನ್ಸು, ಲ್ಯಾಚು ದ್ವೀಪ ಮತ್ತು ಪಾಪುವಾ ದ್ವೀಪ ಎಲ್ಲ ಕಡೆ ಹೋಗಿ ಇವರು ನೆಲೆಸ್ತಾರೆ. ಆರ್ಯನರು ಬೇರೆ ಬೇರೆ ಗುಂಪುಗಳಾಗಿ ಬೇರೆ ಬೇರೆ ದೇಶಗಳಿಗೆ ಎಲ್ಲ ಕಡೆನೂ ಹೋಗಿ ನೆಲೆಸ್ತಾರೆ. ಆಸ್ಟ್ರೇಲಿಯಾ ಖಂಡಕ್ಕೂ ಹೋಗ್ತಾರೆ. ಇವರು ಆಸ್ಟ್ರೇಲಿಯಾ ಖಂಡಕ್ಕೆ ಹೋದಾಗ ಅಲ್ಲಿ ಯಾರಿದ್ರು ಅಂದರೆ 3ನೇ ಮಹಾವಂಶದಕ್ಕೆ ಸೇರಿದ ಲೆಮ್ಯೂರಿಯನ್ ಖಂಡದವ್ರು ಇದ್ರಂತೆ. ನಾವು ಹೇಳ್ತೀವಲ್ಲ, ಈಗ ಅಮೇರಿಕಾದಲ್ಲಿ ಕೆಲವು ಬುಡಕಟ್ಟು ಜನಾಂಗದವರಿದ್ದರು, ನೀಗ್ರೋಗಳಿದ್ದರು. ಆಫ್ರಿಕಾದಲ್ಲಿ ಕೆಲವು ಕಪ್ಪು ಜನರಿದ್ದರು. ಈ ಆಸ್ಟ್ರೇಲಿಯಾದಲ್ಲೂ ಕೂಡ ಬುಡಕಟ್ಟು ಜನಾಂಗ, ಆ ಎಲ್ಲ ಬುಡಕಟ್ಟು ಜನಾಂಗದವರು ಇದ್ದರಲ್ಲ, ಅನಾಗರಿಕರು ಅಂತ ಕರೀತಿದ್ದಾರಲ್ಲ, ಅವರೆಲ್ಲ 4ನೇ ಮಹಾವಂಶಕ್ಕೆ ಸೇರಿದಂತಹ ಬೇರೆ ಬೇರೆ ಉಪವಂಶಕ್ಕೆ ಸೇರಿದಂತಹ ಉಳಿಕೆಯವರು. ಕೆಲವರು ಮಾತ್ರ ಉಳ್ಕೊಂಡಿರ್ತಾರಲ್ಲ ಅಲ್ಲಿ ಇಲ್ಲಿ, ಈಗಲೂ ಕೂಡ ನಾವು ನೋಡ್ಬೋದಾಗಿದೆ. ಕೆಲವು ಪ್ರದೇಶಗಳಲ್ಲಿ ಈಗಲೂ ಕೂಡ ಇದ್ದಾರೆ, ಅವ್ರು ಇನ್ನೂ ವಿಕಾಸ ಈಗಲೂ ಕೂಡ ಹೊಂದುತ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ನಮಗೆ ಹೇಳ್ತಾ ಬರ್ತಾರೆ. ಹೀಗೆ ಗೋಬಿ ಸಮುದ್ರದ ಸುತ್ತ ಇದ್ದಂತಹ ರಾಜ್ಯದಲ್ಲಿ ಇನ್ನೂ ಉಳ್ಕೊಂಡಿದ್ರಲ್ಲ ಆರ್ಯನ್ನರು, ಕೆಲವ್ರನ್ನ ಹೇಳಿದ್ನಲ್ಲ, ಗೋಬಿ ಸಮುದ್ರದ ಸುತ್ತ ಇದ್ದಂಥವರು ಕೊಟ್ಟ ಕೊನೆಯಲ್ಲಿ ಲಾಸ್ಟ್ ಅವರೇನೆ ಕ್ರಿಸ್ತಪೂರ್ವ 9564ನೇ ಇಸ್ವಿನಲ್ಲಿ ಪ್ರೊಸೈಡನಸ್ ದ್ವೀಪ ಅಂತ ಇರುತ್ತೆ. ಅದು ಮುಳುಗೋಗೋದಕ್ಕೆ ಮುಂಚೆ ಅವ್ರನ್ನೆಲ್ಲರನ್ನೂ ಕೂಡ ಭಾರತ ದೇಶದಲ್ಲಿ ನೆಲೆಸಿದ್ದಂತಹ, ಮುಂಚೆ ಬಂದು ನೆಲೆಸಿದ್ರಲ್ಲ ಆರ್ಯನ್ನರು, ಅವ್ರ ಜೊತೆಗೆ ಸೇರಿಸ್ತಾರೆ. ಅದು ಪೊಸೈಡನಸ್ ಅನ್ನೋದು ಅಟ್ಲಾಂಟಿಸ್ ಖಂಡದ ಒಂದು ಭಾಗ ಆಗಿತ್ತು. ಆವಾಗ ಮುಂಚೆ ಅಲ್ಲಿ ಇದ್ದಂಥದ್ದು 4ನೇ ಮಹಾವಂಶದ ಜನರು ಇರ್ತಾರೆ. ಆಮೇಲೆ ಇವರು ಆ ದ್ವೀಪ ಕೂಡ ಮುಳುಗೋಗುತ್ತೆ. ಆ ದ್ವೀಪ ಮುಳುಗೋಗೋದಕ್ಕೆ ಮುಂಚೆ ಇವರನ್ನ ಭಾರತ ದೇಶಕ್ಕೆ ಕಳಿಸ್ತಾರೆ. ಅದಕ್ಕೆ ಈ ಮೂಲ ಗುಂಪಿನವರನ್ನು ಥಿಯಾಸಫಿಯ ಸಾಹಿತ್ಯದಲ್ಲಿ ಸಾಧಾರಣವಾಗಿ 1ನೇ ಉಪವಂಶದ ಆರ್ಯನ್ನರು ಅಂತ ಕರೀತಾರೆ. ಅಂದರೆ ಭಾರತ ದೇಶಕ್ಕೆ ಬಂದವರು ಸೇರಿಕೊಳ್ತಾರೆ. ಇವರೇ 5ನೇ ಮಹಾವಂಶದ 1ನೇ ಉಪವಂಶದವರು ಅಂತ ನಾವು ಅಷ್ಟು ತಿಳ್ಕೊಂಡ್ರೆ ಸಾಕು. ಹೀಗೆ ಭಾರತ ದೇಶದಲ್ಲಿ ಬಂದು ನೆಲೆಸಿದ ಆರ್ಯರು ಏಷ್ಯಾ ಖಂಡದ ಮೂಲ ವಂಶದಿಂದ ಹೊರಟು ಬಂದವರಾದ್ದರಿಂದ ಅವರನ್ನು 1ನೇ ಉಪವಂಶಕ್ಕೆ ಸೇರಿದವರು ಅಂತ ಅವರು ಹೇಳತಕ್ಕಂಥದ್ದು. ಇಷ್ಟು ವಿಚಾರಗಳನ್ನು ನಮಗೆ ಅಧ್ಯಾಯ 16ರಲ್ಲಿ ಅವರು ಹೇಳ್ತಾ ಬರ್ತಾರೆ. ಅಂದರೆ ಎಷ್ಟು ವೈಭವಯುತವಾಗಿತ್ತು ಶ್ವೇತದ್ವೀಪದಲ್ಲಿದ್ದಂತಹ ನಗರ, ಅದರ ಸುತ್ತ ಇದ್ದಂತಹ ನಗರ ನಾಗರಿಕತೆಯಲ್ಲಾಗಲಿ ಅಥವಾ ಜನಜೀವನರ ಒಂದು ಮನಸ್ಥಿತಿಯಲ್ಲಾಗಲಿ ಎಷ್ಟು ಉನ್ನತ ಮಟ್ಟದ ಒಂದು ಜೀವನವನ್ನು ಅವರು ನಡೆಸ್ತಾ ಇದ್ರು ಪ್ರಾರಂಭ ಕಾಲದಲ್ಲಿ ಅನ್ನೋದನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ತಿಳ್ಕೊಳ್ಬೋದಾಗಿದೆ. ಎಲ್ರಿಗೂ ಧನ್ಯವಾದ.